ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರೀಶ್ ಕೇರ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಒಬ್ಬರು ವಿಶೇಷ ಅತಿಥಿ. ಕನ್ನಡ ನಾಡಿನ ಹೆಮ್ಮೆಯ ಕಾದಂಬರಿಕಾರ, ಅಂತಾರಾಷ್ಟ್ರೀಯ ಖ್ಯಾತಿಯ ಕಾದಂಬರಿಕಾರ, ಚಿಂತಕ ಶ್ರೀ SL ಭೈರಪ್ಪ ಅವರನ್ನ ಇಂಟರ್ವ್ಯೂ ಮಾಡಿ ಮಾತನಾಡಿಸುವಂತಹ ಸುಯೋಗ ಈ ಹೊತ್ತು ನಮ್ಮದಾಗಿದೆ. ಇದಕ್ಕೊಂದು ಹಿನ್ನೆಲೆ ಕೂಡ ಇದೆ. ಇದೇ ವಾರದಲ್ಲಿ ಅವರ ಹುಟ್ಟೂರಾದಂತಹ ಸಂತೇಶಿವರದಲ್ಲಿ ಅವರ ಒಂದು ದೊಡ್ಡದಾದಂತಹ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಅವರ ಹುಟ್ಟೂರಿನವರು, ಸುತ್ತಮುತ್ತಲಿನ ಗ್ರಾಮದವರೆಲ್ಲ ಏರ್ಪಡಿಸ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹುಟ್ಟೂರಾದ ಸಂತೇಶಿವರದಲ್ಲಿ ಮುಂದಿನ ವಾರ ಬಹಳ ದೊಡ್ಡದಾದಂತಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಿಮಗೆ. ನೀವು ಹುಟ್ಟಿದ ಊರು, ನೀವು ಬಾಲ್ಯವನ್ನು ಕಳೆದಂತಹ ಊರು, ಆ ಊರಿನ ಜೊತೆ ನಿಮಗೆ ಒಂದು ಅವಿನಾಭಾವ ಸಂಬಂಧ, ಒಂದು ನೆನಪುಗಳೆಲ್ಲ ಇವೆ. ಆ ನೆನಪುಗಳನ್ನು ನಮ್ಮ ಜೊತೆ ವಿಶ್ವವಾಣಿ ಟಿವಿ ಜೊತೆ ನೀವು ಹಂಚ್ಕೋಬಹುದಾ? ನೋಡಿ, ಯಾರಾದ್ರೂ ಅದು ಹೇಗೆ ಆಗಿದ್ರೂ ತಾನು ಹುಟ್ಟಿನ ಊರು ಅಂತ ಅನ್ನೋದು ಅದು ಎಳ್ಕೊಳ್ಳುತ್ತೆ. ಆ ರೀತಿಯಲ್ಲಿ ನೋಡಿದ್ರೆ ನನಗೆ ಸಂತೇಶ್ವರದ ಅನುಭವ ಅಷ್ಟು ಸುಲಭವಾಗಿರಲಿಲ್ಲ. ಅದು ಬಹಳ ಸಂಕಟವಾಗಿ ಇತ್ತು. ಕಾರಣ ಏನು ಅಂತಂದರೆ, ನಮ್ಮ ಮನೆಯಲ್ಲಿರುವುದ ಅಂಥ ಬಡತನ. ಎಷ್ಟೋ ದಿವಸ ಒಂದಿಷ್ಟು ಊಟ ಮಾಡೋಕೆ ರಾಗಿ ಕೂಡ ಇರ್ತಿರಲಿಲ್ಲ. ಇದಕ್ಕೆ ಕಾರಣ ನಮ್ಮ ಅಜ್ಜಿ ಗಂಗಮ್ಮ ಅಂತ ಹೆಸರು. ಅವಳು ಯಜಮಾನರು ರಾಮಣ್ಣ ಅಂತ ಇದ್ರು. ರಾಮಣ್ಣನಿಗೆ ಎರಡನೇದೋ ಏನೋ ಮೂರನೇದು, ಅವ್ರಿಗಾಗಲೇ 50 ವರ್ಷ ಆಗಿತ್ತು. ಇವಳಿಗೆ ಮದುವೆ ಆಗಿದ್ರು. ಮದುವೆ ಆದಮೇಲೆ ಇವಳಿಗೆ ಇಬ್ಬರು ಗಂಡು ಮಕ್ಕಳು ಹೋಗ್ಬಿಟ್ರು. ನಮ್ಮ ತಂದೆ ಲಿಂಗಣ್ಣಯ್ಯ, ನಮ್ಮ ಚಿಕ್ಕಪ್ಪ ಮಾದಪ್ಪ ಮಾದಪ್ಪ. ಏನೋ ಕೆಲವರು ಹೆಣ್ಣುಮಕ್ಕಳು ಇದ್ರಂತೆ. ಅವರು ದಂಡಿನ ಶಿವರ ಅಂತ ಇದೆಯಲ್ಲ, ಅಲ್ಲಿಗೆ ಕೊಟ್ಟು ಮದುವೆ ಆಗಿದ್ರಂತೆ. ನಾನು ಯಾವತ್ತೂ ಅದನ್ನು ನೋಡಿಲ್ಲ. ಇದರೊಳಗೆ ಏನಾಗಿತ್ತು, ನನಗೆ ಮುಖ್ಯವಾಗಿ ಇಳಿದದ್ದು ಈಜು. ಆಮೇಲೆ ಎಲ್ಲರೂ ನಾಟಕ ನೋಡೋದು. ಈಜಿಗೆಂತಲೂ ಎಂಥ ಇದ್ರೆಲ್ಲರೂ ಹಿಂಗೆ ಮುಂಕಣ್ಣಿ ಮುಳುಗಿ ಹೋಗೋದು. ಚಿಕ್ಕ ವಯಸ್ಸಿಗೆ ಅಷ್ಟನ್ನೆಲ್ಲ ನಾನು ಮಾಡ್ತಾಯಿದ್ದೆ. ನಮ್ಮ ತಾಯಿಗೆ ಬಹಳ ಭಯ ಹುಟ್ಟು ಬಿಡೋದು, ಇವನಿಗೆ ಗತಿ ಏನಾಗುತ್ತೆ ಹೀಗೆ ಹಾಗೆ ಅಂತ. ನನಗೆ ಯಾವತ್ತಾರು ನಾವು ಮುಳುಗಿ ಹೋಗಿದ್ದ ತೋರಿಸು ಅಂತ ಅಂದರೆ, ಒಂದು ದಿವಸ ಹೀಗಿರ್ಬೋದು, ಇನ್ನೊಂದು ದಿವಸ ಇನ್ನೊಂದಿರ್ಬೋದು, ನೀಜು ಕೂಡುದು ಅಂತ ನಮ್ಮ ತಾಯಿ ಬಹಳ ಇದು ಮಾಡೋರು. ನಂಗೆ ನಮ್ಮ ತಾಯಿ ಮೇಲೆ ತುಂಬ ಸಿಟ್ಟು ಬರ್ತಾಯಿತ್ತು. ಆಮೇಲೆ ನಾಟಕ ಬಹಳ ಇತ್ತು ನಮ್ಮೂರಲ್ಲಿ. ಈ ನಾಟಕ ಅಂದರೆ, ಈ ನಾಟಕ ಆಡಿಸೋರು ಆ ಕಾಲದೊಳಗೆ ಯಾವುದಾದ್ರು ಊರಿಗೆ ಬರೋರು. ಊರಿಗೆ ಬಂದು ನಾವು ನಾಟಕ ಕಲಿಸ್ತೀವಿ ಅನ್ನೋರು. ಸಾಧಾರಣವಾಗಿ ಅವ್ರು ಹೇಳೋರು, ನಾನು ಗುಬ್ಬಿ ಕಂಪ್ನಿಲಿ ಇದ್ದೋನು ಅಂತ ಹೇಳೋರು. ಅವೆಲ್ಲ ಸುಳ್ಳೋ ನಿಜವೋ ಗೊತ್ತಿಲ್ಲ. ಆವಾಗ ಲೆಗ್ ಹಾರ್ಮೋನಿಯನ್ ಅಂತ ಇತ್ತು. ಅದರೊಳಗೆಲ್ಲ ನಾಟಕ ಮಾಡಿ ಇದು ಹಾಡುಗಳು ಇಂಥೆಲ್ಲ ಹೇಳೋದು. ಅದರೊಳಗೆ ಉದಾಹರಣೆಗೆ, ಸೊಗಯಿಪುದೇನ್ ಸಖಿ ಸುದಿನವಿದೆ, ಮಲ್ಲಿಕ ಮಂಜುಳ ಮೋದಮಯ. ಇದು ರಾಜಕುಮಾರಿ ಅವಳ ಇದರೊಳಗೆ ತೋಟ ಇರುತ್ತಲ್ಲ, ಅಲ್ಲಿ ಸ್ನೇಹಿತೆ ಜೊತೆ ಒಳಗೆ ಹೇಳೋದು. ಸೊಗಯಿಪುದೇನ್ ಸಖಿ ಮೋದಮಯ, ಮಲ್ಲಿಗೆ ಮಂಜುಳ ಮೋದಮಯ. ಮಲ್ಲಿಗೆ ಇದು ಎಷ್ಟು ಮೋದವಾಗಿರುತ್ತೆ. ಈ ಥರದ ನಾಟಕಗಳು ತುಂಬ ಇರುತ್ತೆ. ನಾನು ಇಂಥದನ್ನೆಲ್ಲ ಭಯಪಟ್ಟರೆ ತನಿಗ್ತಾನೆ ಭಯಪಟ್ಟ ಆಗೋಗ್ಬಿಡೋದು ನನಗೆ. ಹೀಗೆ ತುಂಬ ನಾಟಕಗಳನ್ನು ನಾನು ನೋಡ್ತಾ ಇದ್ದೆ.
ಇದು ಮನೇಲಿ ತಾಯಿಗೆ ಹೇಳ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ, ಹೊರಟೋಗ್ಬಿಡುವೆ. ಅದು ಆಮೇಲೆ ಮನೆಗೆ ಬರೋರು ಬೈಯೋರು, ನನಗೇನು ಆ ಬೈಯೋಕ್ಕೆಲ್ಲ ಕೇರೆ ಮಾಡ್ತಿರ್ಲಿಲ್ಲ ನಾನು. ಒಂದು ಸಲ ಏನಾಗಿತ್ತು, ಬಾಗೂರು ಅಂತ ಅಲ್ಲ, ನುಗ್ಗೇಹಳ್ಳಿ ಅಂತ ಇದೆ, ನಮ್ಮೂರಿಗೆ 4 ಮೈಲಿ. ಆಮೇಲೆ ಅಲ್ಲಿ ಯಾರೋ ಹೇಳಿದ್ರು ಹಿರಿಸಾವೇಲಿ ನಾಟಕ ಆಗ್ತಿದೆ, ಬಹಳ ಚೆನ್ನಾಗಿದೆ ಅಂತವು. ಅಲ್ಲಿ ನುಗ್ಗೇಹಳ್ಳಿಗೂ ಹರಿಸಾವಿಗೂ 10 ಮೈಲಿ ಹೋಗ್ಬಿಟ್ಟಿದ್ದೇನೆ ನಾನು ಇದ್ರೊಳಗೆಲ್ಲನೂ. ಅಂತಂದರೆ 4, 10, 14 ಮೈಲಿ ದೂರದಲ್ಲಿದ್ದೀನಿ. ರಾತ್ರಿ ಎಲ್ಲನೂ ಇದನ್ನು ಮಾಡಿ ಕಣ್ಣೆಲ್ಲ ಹೀಗಾಗಿದೆ. ಈ 14 ಮೈಲಿಯನ್ನು ನಡ್ಕೊಂಡು ಬರ್ತಾ ಇದ್ದೀನಿ. ಅಷ್ಟರೊಳಗೆ ನಮ್ಮ ತಾಯಿಗೆ ಎಲ್ಲಿಗೆ ಹೋದ್ನೋ ಏನು ಗೊತ್ತೋ ಅಂತ ಅಂದು, ಇದು ಕಾರ್ಡಿ ಅಂತ ಇರೋರು ಶಾನ್ಭೋಗ್ರಿಗೆ ಸಂಬಂಧಪಟ್ಟವರು, ಅಲ್ಲಿ ಇದು ಬೆತ್ತರು ಕೈಲಿ ನೀರನ್ನೆಲ್ಲನೂ ಹುಡುಕಿಸ್ಬಿಟ್ಟಿದ್ದಾರೆ, ಬಲೆ ಹಾಕಿಸ್ಬಿಟ್ಟು ಎಲ್ಲ ಹುಡುಕಿಸ್ಬಿಟ್ಟಿದ್ದಾರೆ. ಎಲ್ಲೂ ಆಗಲಿಲ್ಲ ಸ್ವಾಮಿ ಅಂತಂದರೆ ನಮ್ಮ ತಾಯಿ ಸತ್ತೋಗಿದ್ದಾನೆ ಅಂತ ಹೇಳೋ ಬಹಳ ಇದರೊಳಗಿತ್ತು. ನಾನು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಉಪವಾಸ ಬತ್ತಿದ್ದೀನಿ. ಬೆವರು ಎಲ್ಲ ಹೀಗಾಗಿ ಹೋಗ್ಬಿಟ್ಟಿದೆ. ಸರಿ ಬಂದೆ. ನಮ್ಮಮ್ಮ ಹಿಡ್ಕೊಂಡು ನನಗೆ ಹೊಡೆದು ಇರೋರು. ನನಗೇನಂತ ಅಂದರೆ, ಎಷ್ಟು ಹೊಡೆದು ನಂಗೆ ಸಿಟ್ಟೇ ಬರುತ್ತೆ. ಅಲ್ಲ, ನನಗೆ ಪೆಟ್ಟಾಗ್ತಿರ್ಲಿಲ್ಲ, ಆದರೆ ಸಿಟ್ಟು, ಕಣ್ಣಲ್ಲಿ ನೀರು ಬರೋದು ನನಗೆ. ಸರಿ, ಹೀಗಾಯಿತು. ಆವಾಗ ಒಂದು ಹೇಳಿದ್ಲು, ನಮ್ಮೂರಲ್ಲೂ ಗುಂಡಪ್ಪ ಮೇಷ್ಟ್ರು ಅಂತ ಇದ್ದರು, ಪ್ರೈಮರಿ ಸ್ಕೂಲ್. ಇದು ನಮ್ಮಲ್ಲಿ ಇದ್ದದ್ದೇ ಇವರೇನೆಯ. ಅವ್ರು ಹೇಳಿದ್ರು, ನೋಡಿ, ಗಂಡು ಮಕ್ಕಳು ಭಯ ಬೇಕು. ನಮ್ಮ ತಂದೆ ತಿರುವೇಳಿಕೆಯಲ್ಲೂ ಏನು ನಮ್ಮ ಶಾನ್ಭೋಗ್ಯ ಇತ್ತು, ಅದನ್ನು ಲೆಕ್ಕ ಬರೆಯೋಕ್ಕೆ ಸೋಮಾರಿತನ. ಇನ್ನೊಬ್ಬರು ಶಾಮಣ್ಣವರು ಅಂತ ಇದ್ದರು, ಅದೇ ಈ ನಾಟಕ ಆಗ್ತಾ ಅಲ್ಲ, ಇದೆಲ್ಲ ಮಾಡ್ತಾರಲ್ಲ, ಅವ್ರ ಅಣ್ಣ ಕೃಷ್ಣ ಪ್ರಸಾದರ ಅಣ್ಣ, ತಂದೆ. ಅವರು ಸ್ವಲ್ಪ ವಿವೇಚನೆ ಇದ್ದವರು. ಅವ್ರು ಹೇಳಿದರು, ನೋಡಿ ಗೌರಮ್ಮನವ್ರೆ, ಇದು ಗಂಡಸರೇ ಆಗಬೇಕು ಇದಕ್ಕೆ ಮಾಡೋಕ್ಕೆ, ಯಜಮಾನರು ಇದ್ದಾರೆ. ನಾವು ಮಾಡೋದು ಅಂದ್ರೆ ನಮ್ಮ ಕಣ್ಣೆದುರಿಗೆ ಬೆಳೆದವನು ಅವನೇನು ಇದೆ, ಅದಕ್ಕೇನು ಕೇರ್ ಮಾಡೋನಿಲ್ಲ. ನಿಮ್ಮ ಅಣ್ಣನ ಹತ್ರ ಕಳಿಸಿ ಅಂದರು. 8 ಮೈಲಿ ದೂರ ನಮ್ಮ ತಾಯಿ ಅಣ್ಣ ಗುಂಡಪ್ಪ ಅಂತ ಇದ್ದ. ಅವನು ಒಂದು ದೇವಸ್ಥಾನದ ಪೂಜೆ ಮಾಡೋನು, ಆಮೇಲೆ ಹಳ್ಳೀಲಿ ದಾನ ಧರ್ಮ ಮಾಡೋನು, ಆಮೇಲೆ ಶಾಸ್ತ್ರ ಹೇಳೋನು. ಅಲ್ಲಿಗೆ ಹೋದವು. ಇವ್ರು ಹೇಳಿದರು ನಮ್ಮಮ್ಮ, ಏನು ಒಂದು ಪಲ್ಲ ರಾಗಿ, ಹುರುಳಿಕಾಳು, ಆಮೇಲೆ ಸ್ನಾನಕ್ಕೆ ಹರಳೆಣ್ಣೆ, ಆ ಕಾಲದೊಳಗೆಲ್ಲ ಹರಳೆಣ್ಣೆ ಹಾಕಿ ಸೀಗೆಕಾಯಿ ಹಾಕಿ ಇದೆಲ್ಲ ಮಾಡೋರಲ್ಲ, ಇಷ್ಟನ್ನು ನಮ್ಮ ತಾಯಿ ಎಲ್ಲ ಮಾಡಿ ಕಳಿಸಿದ್ರು. ಗಾಡೀಲಿ ಕರ್ಕೊಂಡು ಹೋಗಿ ನನ್ನ ಅಲ್ಲಿ ಬಿಟ್ಟು, ನೋಡಪ್ಪ ಹೀಗಾಗಿಬಿಟ್ಟಿದ್ದೇನೆ, ಅವನಿಗೇನಿಲ್ಲ, ಸ್ವಲ್ಪ ಈ ಭಯ ಹೋಗ್ಬಿಟ್ರೆ ಸಾಕು, 2 ವರ್ಷ ಇಟ್ಕೊಂಬಿಡು. ಅಲ್ಲಿ ಲೋಯರ್ ಸೆಕೆಂಡ್ರಿ ಅಂತ ಇತ್ತು, 2 ವರ್ಷದ ಕೋರ್ಸು, ಅದನ್ನು ಮಾಡಿಸ್ಬಿಡು. ಮುಂದೆ ನಾನು ನುಗ್ಗೇಹಳ್ಳಿಗೋ ಚನ್ನರಾಯಪಟ್ಟಣಕ್ಕೋ ಕಳಿಸ್ತೀನಿ ಅಂತ. ಅದು ಆಯಿತು ಕಡೆ, ನಾನಿದ್ದೀನಿ, ನೋಡ್ಕೊತೀನಿ ಅಂತ ಒಂದೆ. ಮನೆಯಲ್ಲಿ ನಮ್ಮ ತಾಯಿ ಹೋದ ಮೇಲೆ ನೆಕ್ಸ್ಟ್ ಡೇ ಹೋದರು. ನಮ್ಮ ತಾಯಿ ಇರುವಾಗ ಬಹಳ ಪ್ರೀತಿಯಿಂದ ನೋಡ್ದ. ನೆಕ್ಸ್ಟ್ ಡೇ ಮಾರ್ನಿಂಗು ಸುಮಾರು 10 ಗಂಟೆ ಹೊತ್ತಿಗೆ ಬರೋ, ಈಚೆ ಈಜಕ್ಕೆ ಬರೋ ಅಂತ ಅಂದ. ಇಲ್ಲ, ನಾನು ಈಜು ಇಲ್ಲ ಅಂದೆ. ನಾನು ಜೊತೇಲಿ ಇರ್ತೀನಲ್ಲೋ ಅಂದ. ನನಗೆ ಧೈರ್ಯ ಬಂದ್ಬಿಡ್ತು. ಈ ಜೊತೇಲಿ ಬಂದ,
ಎಷ್ಟು ದೂರ ಅವನಿಗೆ ಜೊತೆ ಇರೋದು ಅಂತಂದರೆ ಒಂದು 30-40 ದೂರ, ಮುಂದಕ್ಕಿಲ್ಲ. ನನ್ನ ಪಾಡಿಗೆ ನಾನು ಬತ್ತನೆ ಅಂತ ತಿಳ್ಕೊಂಡಿದ್ದೆ. ಹೋದೆ ಕೆರೆ ಆಚೆಗೆ ಹೊರಟೋಗ್ಬಿಟ್ಟಿದೆ. ಸುಮಾರು ಒಂದು ಅಷ್ಟು ದೂರದಲ್ಲಿ ಹೋಗ್ಬಿಟ್ಟಿದೆ ಇದರೊಳಗೆಲ್ಲ. ಆಮೇಲೆ ನೋಡ್ಕೊಂಡೆ ನಾನು, ಭಾಳ ದೂರ ಬಂದಿದ್ದೀನಿ ಅಂತ. ಅದು ನಿಧಾನವಾಗಿ ಅಪ್ ಆ್ಯಂಡ್ ಡೌನ್ ಒಳಗೆ ತುಂಬ ದೂರ ಆಗುತ್ತೆ, ನಿಧಾನವಾಗುತ್ತೆ. ಆವಾಗ ನಮ್ಮ ಅಮ್ಮನಿಗೆ, ನಮ್ಮ ಮಾವನಿಗೆ, ಇವನಿಗೆ ಈ ಆಟ ನಿಲ್ಲಿಸ್ಲೇಬೇಕು, ಏನಾದ್ರು ಮಾಡಿ ಅಂತ. ನಾನು ಧೈರ್ಯವಾಗಿ ಬಂದ್ಬಿಟ್ಟೆ. ಇದರಲ್ಲಿ ಲಂಗೋಟಿ ಹಾಕ್ಕೊಂಡು ಹೋಗಿದ್ದೆ. ವಾಪಸ್ ಬರುವತ್ತಿಗೆ ಒಂದು ಟವಲ್ ಇತ್ತು, ಅದು ತಗೊಂಡು ಟವಲ್ ಇದು ಮಾಡಿದೆ. ದೇವಸ್ಥಾನದ ಹಿಂಭಾಗದೊಳಗೆ ಒಂದು ನಾಗೇಶ್ವರನ ದೇವಸ್ಥಾನ ಅಂತ ಇತ್ತು. ನಮ್ಮ ಮಾವ ಅದರಲ್ಲಿ ಅಲ್ಲಿ ಪೂಜೆ ಮಾಡ್ತಾ ಇದ್ದ, ಅರ್ಚಕರಾಗಿದ್ದರು. ನಾನು ಹೋದೆ. ಅಲ್ಲಿ ನಿಂತ್ಕೊಂಡದ್ದೆ ಕೆಲಸ. ಈಚೇನೋ ಅಂತ ಹೀಗವನು ಅಂದದ್ದಕ್ಕೆ ಹೀಗಂದೆ ಉಚ್ಚ ಹೋಯ್ಕೊಂಡ್ಬಿಟ್ಟೆ ನಾನು. ಅಷ್ಟು ಜೋರು ಇದ್ರ ಮೇಲೆ ಬಿದ್ದು ಬಸವಣ್ಣನ ಮೇಲೆ ನಾನು ಬಿದ್ದುಬಿಟ್ಬಿಟ್ಟೆ. ಆಮೇಲೆ ಇನ್ಮೇಲೆ ಎತ್ತಿ ಅಜ್ಜೋಪಾನ ಅಂತ ಅಂದೆ. ಇನ್ನೇನು ಮಾಡಿದೆ? ಹ್ಞೂ ಅಂದೆ. ಮನೆಗೆ ಹೋದವು. ಅವನ ಹೆಂಡತಿ ಇದ್ಲು, ಅವನ ಅಜ್ಜಿ ಒಬ್ಬರಿದ್ರು. ಅಜ್ಜಿ ನನ್ನ ಬಗ್ಗೆ ಪ್ರೀತಿ ಅಂತ ಇದ್ಲು. ಅಂಜಿ ಅವನ ಹೆಂಡತಿ ಮಕ್ಕಳು ಇರಲಿಲ್ಲ ಅವಳಿಗೆ, ನಾನು ಕಂಡ್ರಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅವಳಿಗೇನಿದ್ದು ತವ್ರ ಮನೆಗೆ ಸಾಗಿಸ್ಬೇಕು. ಅವಳು ಮಧ್ಯದೊಳಗೆ ನಾನು ಬರ್ತದೆ. ಆದರೆ ಸಾಮಾನುಗಳು ತಂದು ಕೊಡ್ತಾ ಇದ್ದವಳು ನಮ್ಮ ಅಮ್ಮ. ಅವಳಿಗೂ ಇದೆಲ್ಲ ಇತ್ತು. ಅವಳು ಇದಕ್ಕೆ ವಿರೋಧ ಆಗ್ಬಿಡ್ತು. ಹೀಗಾಗಿ ಹೊಡ್ತಾ ಅಂದರೆ ಹೊಡ್ತಾ ನಮ್ಮ ಮಾವ. ಬೆಳಿಗ್ಗೆ ಹೇಳೋದು, ನೀನು ಕೆಲಸ ಕಲಿಬೇಕು ಅಂತ ಅನ್ನೋದು. ಇನ್ನೂ ಕತ್ತಲೆ ಇರುವಾಗ ದನದ ಇದನ್ನು ತೆಗೆದು ಕೊಟ್ಟು ಅದರ ಹುಲ್ಲು ಅದೆಲ್ಲ ಗುಡಿಸಿ ಸಗಣಿ ಎತ್ತಿ, ಆಮೇಲೆ ಗಂಜಲ ಇರುತ್ತಲ್ಲ ಅದನ್ನು ಎತ್ತಿ, ಇಷ್ಟು ಕೆಲಸ ಮಾಡೋದು ನಾನು. ಸರಿ, ಆಮೇಲೆ ಅಷ್ಟಿದ್ರೊಳಗೆ ಸ್ಕೂಲ್ಗೆ ಹೋಗೋದು. ನನಗೆ ಈ ಭಯ, ಇದರೊಳಗೆ ಎಷ್ಟು ಹೇಳ್ತಾ ಇದ್ದದ್ದು ಕ್ಲಾಸಿಗೆ ಏನು ತೋರಿಸ್ತಲೇ ಇರಲಿಲ್ಲ. ಆಮೇಲೆ ಇದರೆಲ್ಲ ಅದರೊಳಗೆ ನನಗೂ ಒಂದಿರ್ತಿತ್ತು. ನಮ್ಮ ಮಾವ ಇದ್ರೊಳಗಿದ್ದ, ಏನು ಪೌರೋಹಿತ್ಯ ಮಾಡೋನು. ಆ ಸುತ್ತ ಒಂದು 10-12 ದೇವಸ್ಥಾನಗಳಲ್ಲಿ ಮಾಳಪಕ್ಷ ಅಂತ ಒಂದಿದ್ದು. ಅದು ರೈತರುಗಳಲ್ಲಿ ದಾನ ಮಾಡೋದು ಅಂತ. 2 ದಿವಸ ನನ್ನ ಕರ್ಕೊಂಡು ಹೋದ. ಬಾಕಿ ಅಂತೆ ನನ್ನ ಸ್ವತಂತ್ರವಾಗಿ ಹೋಗಿ ಬರಲಿ ಅಂತವ. ಅಲ್ಲಿ ಹೋದರೆ ಏನಾಗೋದು ಅಂದರೆ, ಆ ಮನೆಯಲ್ಲಿ ಇರೋರಲ್ಲ ಎಲ್ಲರೂ, ಬೇರೆ ಹೇಳ್ರು ನೀವು ಎಲ್ಲ ಎಷ್ಟೊತ್ತಾಯ್ತು ನೀನು ಸ್ನಾನ ಮಾಡಿದ್ದೀರ, ಇದಕ್ಕೆಲ್ಲ ಏನು ಮಾವಿನ ಹಣ್ಣು ತಂದಿದ್ದೀರ, ಬೇವಿನ ಹಣ್ಣು ತಂದಿದ್ದೀರ, ಹಾಗೆ ಹೀಗೆ ಅಂತಂದು ಅವ್ರನ್ನೆಲ್ಲನೂ ಓಡಿಸ್ಬಿಡೋನು. ಅವರು ಓಡಿಸಿದ ಮೇಲೆ ಸರಸರದ ಮೇಲ್ಗಡೆ ಹತ್ತು ಬಿಡೋನು. ಆ ಕಾಲದೊಳಗೆ ಎಲ್ಲ ಇದರೊಳಗೆ ಮಣ್ಣಿನ ಗುಂಡೆ ಥರದಲ್ಲಿ ಪಾತ್ರೆಗಳು ಇಟ್ಕೊಂಡಿರೋರು ಇವನು ಚೀಲಕ್ಕೆ ತುಂಬ್ಕೊಂಡ್ಬಿಡೋದು. ಯಾವ್ದಾರು ಹುರುಳಿಕಾಳು ಇರ್ಬೋದು, ಬೆಲ್ಲ ಇರ್ಬೋದು, ಅಕ್ಕಿ ಇರ್ಬೋದು, ಒಂದಿಷ್ಟು ಎಷ್ಟು ಇದು ಮಾಡೋದು ಅದನ್ನು ಮಾಡ್ಕೊಂಡು ತಂದಿಟ್ಕೊಂಡ್ಬಿಡೋನು. ಎಲ್ಲಿ ಹೋದರೂ ಕಳ್ತನ ಮಾಡೋನು ಅವನು. ನನಗೆ ಇದನ್ನು ಮಾಡು ಅನ್ನೋನು. ನನಗೆ ಅದು ಮನಸ್ಸು ಬರ್ತಿರಲಿಲ್ಲ. ಯಾವಾಗ ಮಾಡಲ್ಲ, ಹೊಡಿಯೋರು ಇದಕ್ಕೆಲ್ಲ.
ನಿನಗೆ ವಿದ್ಯೆ ಕಲಿಸ್ಬೇಕು ಅಂತ ಅಂದರೆ ಇದೇ ನೀನು ಮಾಡೋದು ಹಾಗೆ ಅಂತ ಹೊಡೆಯೋನು. ಇದರಿಂದ ಇದಾಗಿ ನನಗೆ ವಿದ್ಯೆ ಇದೇ ಇರಲಿಲ್ಲ. ಹೀಗೆ ಇರಬೇಕಾದ್ರೆ ಆ ಕಾಲದೊಳಗೆ ಆಗಾಗ್ಗೆ ಪ್ಲೇಗ್ ಬರ್ತಾ ಇತ್ತು. ಹೌದು. ಸರಿ, ಆ ಪ್ಲೇಗಿನೊಳಗೆ ನಮ್ಮ ತಾಯಿ ತೀರೋಗ್ಬಿಟ್ರು. ಅಪ್ಪ ಯಾವ ಜವಾಬ್ದಾರಿನೂ ಇಲ್ಲ, ಏನೂ ಇಲ್ಲ. ಅಮ್ಮ ತಾಯಿ ತೀರೋಗ್ಬಿಟ್ಲು. ನನ್ನ ಗತಿ ಏನಾಗಬೇಕು? ಆವಾಗ ನಾನು ಹೋದರೆ ಆದರೂ ಹೋದೆ. ನನಗೆ ತಾಯಿ ಸತ್ತ ದುಃಖ ಇತ್ತು. ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಎಳ್ಳ ಮೇಲೆ ಎತ್ತು ಕಟ್ಟಲೆ, ಸಗಡಿ ಎತ್ತಲೆ, ಅವ್ರು ಹೀಗೆ ಬರ್ತಾಡೋದು. ಆಮೇಲೆ ಅಲ್ಲಿ ಹೋಗಿ ಹೇತ್ ಬಾರು ಹೋಗಲೆ. ಇದ್ರೊಳಗೆಲ್ಲ ಮನೆ ಹಿಂಭಾಗದೊಳಗೆ ಇತ್ತು ಹೇಳೋದು ಇದೆಲ್ಲನು. ಹೀಗೆ ಮಾಡೋದು. ನಾನು ಊರಿಗೆ ಬಂದು 2ನೇ ದಿವಸ ಇದೇ ಮಾತದ್ದು. ಆಮೇಲೆ ಇನ್ನೊಂದು ನಡೀತಾ ಇತ್ತು. ನಮ್ಮ ಮಾವಾಗ ಬಹಳ ಸಿಗುತ್ತದ. ನನಗೆ ಅವನ ಸತ್ತೋಗ್ಬಿಟ್ರೆ ಒಳ್ಳೇದು ನನಗೆ ಅಂತ ಇದು ಬರೋದು. ನಮ್ಮೂರು ಸಂತೇಶ್ವರ್ಗೂ ಬಾರ್ಗೂರ್ಗೂ ಮಧ್ಯದೊಳಗೆ ರಂಗಸ್ವಾಮಿ ದೇವಸ್ಥಾನ ಅಂತ ಇತ್ತು. ಆ ರಂಗಸ್ವಾಮಿ ಬಹಳ ಪುಣ್ಯ ಇರೋದು. ಸುತ್ತಮುತ್ತ ಎಲ್ಲೂ ಎಲ್ಲೇ ಕಳ್ತನ ಆದ್ರೂ 3 ದಿವಸದೊಳಗೆ ಅದು ತನಗೆ ತಾನೇ ಬರಬೇಕು, ಈ ಥರ ನಂಬಿಕೆ ಎಲ್ಲ ಇತ್ತು. ಒಂದ್ಸಲಿ ನಮ್ಮ ತಾಯಿ ಇದನ್ನ ಊರಿಗೆ ಹೋಗಿದ್ದೆ. ವಾಪಸ್ ಬರಬೇಕಾದ್ರೆಲ್ಲ ಕೊಡಬಳೆ, ಚಕ್ಲಿ ಇದೆಲ್ಲಾನು ಕೊಟ್ಟು ಕಳಿಸೋಳು. ಹರಳೆಣ್ಣೆ ಕೊಟ್ಟು ಕಳಿಸೋಳು. ಹರಳೆಣ್ಣೆ ಇದಕ್ಕೆ ನೆತ್ತಿಗೆ. ನಮ್ಮ ತಾಯಿ ಕೊಟ್ಟು ಕಳಿಸಿದ್ರಲ್ಲಿ ನಮ್ಮ ಅತ್ತೆ 1 ದಿವಸ ನನಗೆ ಒಂದು ಕೊಡಲಿಲ್ಲ. ತಾನು ತಿನ್ನೋಳು, ಗಂಡಂಗೆ ಕೊಡೋಳು. ಇದರಲ್ಲಿ ಮಾತ್ರ 1 ದಿವಸ ನನಗೆ ಎಣ್ಣೆ ಹಾಕಲಿಲ್ಲ. ತಾನು ಹಾಕ್ಕೊಳ್ಳೋದು. ನಮ್ಮ ತಾಯಿ ಸೀಗೆಕಾಯಿನೇ ಕೊಡೋದು, ಅದನ್ನು ಹಾಕ್ಕೊಳ್ಳೋದು. ಆ ಹಂಡಿಗೆಲ್ಲ ನೀರು ಸುತ್ತ ಹೋಗೋದು ನಾನು. ಈ ಥರದಲ್ಲೇ ಎಲ್ಲ ಮಾಡ್ತಾ ಇದ್ಲು. ಒಂದ್ಸಲಿ ಏನು ಮಾಡಲು, ಗಂಡನ ಹೆದರಿಸೋಕ್ಕೆ ನಾನು ಬಾವಿ ಬೀಳ್ತೀನಿ, ಮನೆ ಒಳಗೆ ಬಾವಿ ಇತ್ತು, ಅದರಕ್ಕೆಲ್ಲ ಬಾವಿ ಬೀಳ್ತೀನಿ ಅಂತ ಒಂದು. ಅವನೇನು ಮಾಡ್ದ, ಒಂದ್ಸಲಿ ಬೀಳಲ್ಲ ಅಂತ ಅಂದ್ಬಿಟ್ರೆ ಬಿದ್ದೇ ಬಿಟ್ರು ಅವರು. ಆವಾಗ ಇವನಿಗೆ ಭಯ ಹುಟ್ಬಿಡ್ತು. ಸಾಯಿಸ್ಬಿಟ್ಟ ಅಂತಂದರೆ ಇವನಿಗೆ ಆ ಕಾಲದೊಳಗೆ ಇದಕ್ಕೆ ಹಾಕ್ಬಿಡೋ, ಶಿಕ್ಷೆಗೆ ಹಾಕ್ಬಿಡೋರು. ಸರಿ, ಅವಾಗ ಪಕ್ಕದ ಮನೆಯವ್ರನ್ನು ಇದು ಮಾಡ್ಕೊಂಡು ಒಂದು ಬಂಕಳಿನ ಕೆಳಗೆ ಕಿಳಿಬಿಟ್ಟು ಅದರೊಳಗೆ ಕೂತ್ಕೋ ಅಂತ. ಆದರೆ ಇವಳು ಸೈಜು ಅವಳು ಸೈಜು ಒಂದೇ ಇರೋದು. ಹೀಗಂತ ಮಾಡು, ಅದನ್ನ ಇದು ಮಾಡು ಅಂತ ಒಂದು. ಕೊನೆಗೆ ಹೀಗಂತ ಮಾಡಿ ಮತ್ತೆ ಅದರೊಳಗೆ ಕೂತ್ಕೊಂಡು ಇವ್ದು ಎತ್ತಿ ಬಂದು. ಈ ಥರದ ಮನೆ ಇತ್ತದ್ದು. ನಾನು ಹೇಳಿದ್ದಲ್ಲ, ಒಂದ್ಸಲಿ ಈ ಹೆಂಗಸರಾಟ ಬಹಳ ಇರೋದು ಅವರಿಗೆ. ದೇವಸ್ಥಾನದಲ್ಲೇ ಮಾಡಿಬಿಡೋನು. ಒಂದ್ಸಲಿ ಏನಿದು ಇದು ಹಸಿ ಕಡಲೆಕಾಯಿ ಅನ್ನೋದು, ಕಡಲೆಕಾಳವ್ರದ್ದು ಬಿಡಿಸ್ಕೊಂಡು ಬಂದವರೆಲ್ಲ ನಾವು ತಿಂತಾ ಇದ್ದವಲ್ಲ. ಅದಕ್ಕೆ ಒಂದು ದಿವಸ ನಾನು ಸ್ಕೂಲ್ಗೆ ಹೋಗಿದ್ದವನು. 4 ಗಂಟೆ ಹೊತ್ತಿಗೆ ಮೇಷ್ಟ್ರು ಅದೇನೋ ಕ್ಲಾಸು ಬಿಟ್ಬಿಟ್ರು. ನಾನು ನೋಡೋಣ ಅಂತ ನನಗೆ 2 ಇದು ಬಂತು. ನಾನು ಇದರಲ್ಲಿ ಶಿವರಾತ್ರಿ ಹಬ್ಬದೊಳಗೆ ತಲೆಗೆ ಒಂದು ಇದನ್ನು ಮಾಡ್ತಾರೆ, ಈ ಶೇವನಿಗೆ 7 ಹಾವಿನ ನೀವು ನೋಡಿರ್ಬೋದು. ಹುಡುಗನ ಕೈಲಿ ಅದನ್ನ ಹೊರಸ್ ಕಳಿಸೋನು. ನಾನು ಹೋಗಿ ಅಲ್ಲಿ ದೇವಸ್ಥಾನದ ಮುಂದೊಂದು ಇದು ನಡೀತಾ ಇದೆ, ತೋಳು ಇದ್ರನ್ನು ನೀರು ಅದೆಲ್ಲ ಕ್ಲೀನ್ ಮಾಡಬೇಕು ನೀನು ಹಾಗೆ ಅಂತ ಇದು ಮಾಡಿದ್ರು.
ನನ್ನ ಕ್ಲಾಸ್ಮೇಟ್ಸು ಎಲ್ಲರೂ ಭೈರಪ್ಪ ಅಂದರೆ ಎಷ್ಟೇವು 7 ಸರ. ಅದು ವಾಸ್ತವವಾಗಿ ಹಿತ್ತಾಳೆದು. ಆ ಹುಡುಗರಿಗೆ ನಿಜ ಅಂತ ತಿಳ್ಕೊಂಬಿಡೋರು. 7 ತೊಲೆ ಇದನ್ನು ಮಾಡ್ಕೊಂಡು ಹೋಗ್ತಿದ್ದಾರಲ್ಲೋ, ಏನೂ ಮಾಡೋದಿಲ್ಲ ಅಂತ ನನ್ನ ಕಂಡ್ರೆ ಬಹಳ ಭಯ ಭಕ್ತಿ ಎಲ್ಲ ಶುರು ಆಗೋಗ್ಬಿಟ್ಟಿತ್ತು ಅವಾಗ. ಒಂದು ದಿವಸ ಸಾಯಂಕಾಲ ಅದು ಸ್ನಾನ ಮಾಡಿದಾಗೆ ಹೋಗಬೇಕು ಅಂತ ಇತ್ತು. ಒಂದು ದಿವಸ 4 ಗಂಟೆ ಕ್ಲಾಸ್ ಬಿಟ್ಟರು. ಹಸಿ ಕಡಲೆಕಾಯಿ ಇದೆಲ್ಲ ಕಡೆನೂ ಇತ್ತು. ನಾನು ಅದನ್ನು ತಿನ್ನೋಕ್ಕೆ ಅಂತ ಹೋದೆ. ನಮ್ಮ ಮಾವಂದ ಗದ್ದೆಲ್ಲ ಅದು ದೇವ್ರಿಗೆ ಕೊಟ್ಟದ್ದ ಇದು ಭೂಮಿ. ಅದು ನಿಧಾನವಾಗಿ ಮಾಡಿ 4 ಗಂಟೆ ಆಯಿತು. ಒಳಗಡೆಯಲ್ಲೆಲ್ಲ ಅಲ್ಲೆಲ್ಲ ಪೂರ್ವ ದಿಕ್ಕಲ್ಲಿ ಚೆನ್ನಾಗಿದ್ದು ಬರೋದು, ಆಮೇಲೆ ಕತ್ಲೆ ಆಗೋದಲ್ಲ ಇದಿತ್ತು. ನನಗೇನು ಅಂತ ಅಂದರೆ 7 ತೊಲೆ ಸೊರಗ ನಿಜವಾಗಿಯೂ ಇರುತ್ತೆ, ನಾನು ಪರೀಕ್ಷೆ ಮಾಡಲೇಬೇಕು ಅಂತ ಅಂದು ಹೊರಟೆ. ನಾನು ಕತ್ತಲೆ ಇತ್ತು ಅಂತ ಅಂತು. ದೇವರು ಇದು ಆಯಿತು, ನಾನು ಬಂದದ್ದಕ್ಕೆ ನನಗಿದು ಮಾಡಿತು, ಇದೆಲ್ಲ ಮಾಡ್ತು ಹಾಗೆ ಅಂತ ಇದು ಮಾಡಿದೆ. ಅಂದೆ ಬಿಟ್ಟೆ ನಾನು ಹೆದರ್ಕೊಂಡು ಅಂತ ಅಂದ್ಬಿಟ್ರೆ. ಸಡನ್ನಾಗಿ ನಮ್ಮ ಮಾವ ಏದುಸ್ ಹೊಡಿತಾ ಇದ್ದಾನೆ. ಒಬ್ಬ ಕೂಲಿ ಹೆಂಗಸರು ಇದು ಮಾಡ್ಕೊಂಡಿದ್ದಾನೆ ದೇವಸ್ಥಾನದ ಒಳಗೆ. ಅದರಿಂದ ಅಂತ ಏನೋ ಶಬ್ದ ಬಂದಿದೆ. ಎದ್ದುಬಿಟ್ಟ. ಇದಕ್ಕೆಲ್ಲ ಬಂದು ಆ ಹುಡುಗಿ ಹೆಂಗೆ ಸೇರ್ ಮಾಡಿಬಿಟ್ಟು ಸಡದ ಸೀರೆ ಮಾಡ್ಕೊಂಡು ತಳ್ಕೊಂಡು ಹೋಗ್ಬಿಟ್ಲು. ಅವಳು ತಳ್ಕೊಂಡು ಹೋದಾಗ ಅಲ್ಲಿ ದೇವಸ್ಥಾನದೊಳಗೆ ಬಸವಣ್ಣ ಇರುತ್ತೆ, ಅದರ ಮೇಲೆ ಬಿದ್ದುಬಿಟ್ಟಿದೆ. ಅವನು ಬಂದದ್ದೇ ಕೆಲಸ ಹೀಗೆ ಹಿಡ್ಕೊಂಡು, ಇಲ್ಲಿಗೆ ಯಾಕ್ಲಾ ಬಂದೆ ನೀನು, ಯಾಕ್ಲೋ ಬಂದೆ ಅಂತ ಅಂದು ಹುಚ್ಚ ಹುಯ್ಯೋನು ಹುಯ್ದು ಬಿಟ್ಟಿದ್ದೇನೆ. ಅದನ್ನೆಲ್ಲ ಬಳಿ, ಅದನ್ನು ಯಾತ್ರೊಳಗೆ ಬಗಳಿತು, ಬಟ್ಟೆ ಇಲ್ಲ, ಹೀಗೆ ಬಳಸಿ ಒಂದು 10 ಸಲ ತಗೊಂಡು ಹೋಗಿ ಹೊರಗಡೆಗೆ ನಾನು ಇದು ಮಾಡಿದ್ದೆ. ಈ ಥರದ ಸ್ಥಿತಿ ಇತ್ತು. ಒಂದು ಥರ ಆ ಕಾಲದೊಳಗೆ ಪ್ಲೇಗ್ ಎಲ್ಲ ಕಡೆನೂ ಇರ್ತಾ ಇತ್ತು. ಒಂದು ಸಲ ಇದರೊಳಗೆ ನಾನು ನಮ್ಮ ಅಕ್ಕ ಮದುವೆಯಾಗಿದ್ದು, ನಮ್ಮ ಅಣ್ಣ ನನಗಿಂತ ಬುದ್ಧಿವಂತ. ನಾನು ಓದೋದ್ರಲ್ಲಿ ಅಷ್ಟು ಬುದ್ಧಿವಂತ ಅಲ್ಲ. 3 ಜನಕ್ಕೂ ಆಗ್ಬಿಡ್ತು. ನನಗೂ ಆಯಿತು, ರಾಮಣ್ಣಂಗಾಯಿತು, ಇವಳಿಗಾಯಿತು, ನಮ್ಮ ಅಕ್ಕಂಗಾಯಿತು. 3 ಜನಕ್ಕೂ ಪ್ಲೇಗ್ ಆಯಿತು. ನಮ್ಮಮ್ಮ ಎಲ್ಲರಿಗೂ ಇದು ಮಾಡಿದ್ಲು. ಅಕ್ಕಂಗೆ ಮದುವೆ ಆಗಿತ್ತು. ಮದುವೆಗೆ ಮೊದಲನೇ ಹೆಂಡತಿಗೆ ಒಂದು ಹೆಣ್ಣು ಮಗು ಇತ್ತು. ಆ ಮಗುನ ಯಾರು ಪ್ರೀತಿಯಿಂದ ನೋಡ್ತಾರೋ ನಾವು ಅಂಥವರಿಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ನಮ್ಮ ಅಕ್ಕ ಸುಬ್ಬಮ್ಮ ಅಂತ ಇದ್ಲು. ಸರಿ, ಅವಳಿಗೆ ಮದುವೆ ಆದ್ಮೇಲೆ ಅವರು ಬಂದು ಕೇಳಿದ್ರು. ನಮಗೇನಂದರೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಅಂದರು, ರೆಗ್ಯುಲರ್ ಸಂಬಳ ಬರುತ್ತೆ ಅನ್ನೋ ಅಷ್ಟು ಬಡತನ. ಅವರು ಬಂದು ಹೇಳಿದ್ರು. ಆ ಮಗು ಬಂತಲ್ಲ, ನಮ್ಮ ಅಕ್ಕ ಹೋಗಿ ತಬ್ಕೊಂಡ್ಬಿಟ್ಲು, ಮಗು ಅಂತ ಇದು ಮಾಡ್ಕೊಂಡ್ಲು. ಅವ್ರು ಇದು ಮಾಡಿಕೊಂಡು, ಇವಳು ಚೆನ್ನಾಗಿ ಇದು ಮಾಡ್ಕೊತಾಳೆ, ನೀವೇನೂ ಕೊಡಬೇಡಿ, ನೀವು ಮದುವೆ ಮಾಡ್ಕೊಂಬಿಡಿ, ಮಾಡಿಕೊಡ್ತೀನಿ ಅಂದರು. ಮಾಡಿಕೊಟ್ರು. ರಾಮಣ್ಣಗಂತ ಅವನು ಓದೋದ್ರಲ್ಲಿ ತುಂಬ ಬುದ್ಧಿವಂತ ಅಂತ, ನಾನು ದಡ್ಡಾಗಿದ್ದೆ. ಒಂದು ದಿವಸ ಪ್ಲೇಗ್ನಲ್ಲಿ 3 ಜನಕ್ಕೂ ಪ್ಲೇಗ್ ಹೊಡಿತು. ಮಧ್ಯಾಹ್ನ 2 ಗಂಟೆ ಸಮಯದೊಳಗೆ ಇವಳು ಅಕ್ಕ ಸತ್ತೋದ್ಲು, ಇವನು ಸತ್ತೋದ, ನಾನು ಹೋದೆ. ನನಗೇನಂದರೆ ನನ್ನ ಕಂಡ್ರೆ ಎಲ್ರಿಗೂ ಪ್ರೀತಿ ಇತ್ತು. ನಾಟಕದಲ್ಲಿ ಎಲ್ಲ ಆಟ ಆಡುವೆ. ನಮ್ಮಲ್ಲಿ ಬೈರ್ಶೆಟ್ಟಿ ಅಂತ ಒಬ್ಬ ಮಗ್ಗದವನು, ಅವನ ಹೆಂಡತಿ ಹೆಸರು ರಂಗಮ್ಮ ಅಂತ. ಅವರು
ಅಂಗಡಿ ಎಲ್ಲ ಇಟ್ಕೊಂಡಿದ್ರು. ಹ್ಮ್ ಅವ್ರ ಅಂಗಡಿಗೆ ಹೋಗಿ ನಾನು ಏನು ಕೊಟ್ಟರು ತಿನ್ನುವೆ. ಹ್ಮ್ ಸರಿ, ಪ್ರೀತಿ ಇತ್ತು. ನಮ್ಮ ಅಮ್ಮೇನು ಮಾಡಿದ್ಲು, ನಾನು ಸಾಯ್ತಾ ಇದ್ನಲ್ಲ, ಕರ್ಕೊಂಡು ಹೋಗಿದ್ದೆ ಕೆಲಸ. ಆ ರಂಗಮ್ಮನ ಚಕ್ರ ಮಕ್ಳು ಹಾಕ್ಕೊಂಡು ಕೂತ್ಕೊಳ್ಳಮ್ಮ ಅಲ್ಲ, ಕೂತ್ಕೊಂಡು ಪೂರ್ತಿ ನನ್ನ ಅಲ್ಲಿ ಮಲಗಿಸ್ಬಿಟ್ಟು, ಹ್ಮ್ ಇದು ನನ್ನ ಮಗಲ್ಲ, ಇದು ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನಿನಗೆ ಕೊಟ್ಟು ಬಿಟ್ಟಿದ್ದೀನಿ, ನಿನಗೆ ದತ್ತು ಕೊಟ್ಟಿದ್ದೀನಿ, ನಿನ್ನ ಮಗಳಿಗೆ ಹಾಗೆ ಹೀಗೆ ಅಂತ ಏನು ಹತ್ತು ಎಲ್ಲ ಮಾಡಿದ್ಲು. ಅವಾಗ ಯಾವುದೋ ಒಂದು ಮದ್ರಾಸಲ್ಲಿ ಅದೆಂಥದೋ ಒಂದು ಔಷಧಿ ಬಂದಿತ್ತು, ಅದನ್ನು 3 ಜನಕ್ಕೂ ಕೊಟ್ಟಿದ್ರು. ಅಕಸ್ಮಾತ್ ನಾ ಬದುಕೊಂಬಿಟ್ಟೆ ಅದಕ್ಕೆ. ಆದರೂ ನಮ್ಮ ಅಮ್ಮಂಗೆ ಅವ್ರ ಕೈಯಲ್ಲಿ ಇದು ಇರಲಿಲ್ಲ. ನಮ್ಮ ಅಮ್ಮ ಪ್ಲೇಗ್ನಲ್ಲಿ ಸತ್ತ ಮೇಲೂ ಕೂಡ ಆಕೆ ನನಗೆ ಬಹಳ ಇದರಲ್ಲಿ ಮಾಡೋಳು, ಏನು ಈ ಸಹಾಯ ಮಾಡೋಳು. ಹಣ ಇರ್ತಿರ್ಲಿಲ್ಲ, ಅಲ್ಲಿ ತಿನ್ನೋಕ್ಕೆ ಕೊಬ್ಬರಿ ಬೆಲ್ಲ ಇದೆಲ್ಲ ಕೊಡ್ದು. ನಾವು ಒಂದ್ಸಲಿ ತುಂಬ ಹೈಸ್ಕೂಲಿಗೆ ಬಂದಾಗ ಹೇಳಿದ್ಲು, ನೀನೇನೆಲ್ಲ ಹೈಸ್ಕೂಲಲ್ಲಿ ನಿಂಗೆ ಏನು ಸಾಗುತ್ತೆ ಇದೆ ಅಲ್ಲಿ, ನಾನು ನಿನ್ನ ದತ್ತು ಮಾಡ್ಕೊತೀನಿ ಇರೋ ಅಂತ ಅಂದರು. ಅಷ್ಟೊತ್ತಿಗಾಗಲೇ ನನಗೆ ವಿದ್ಯುತ್ ಇದು ಬಂದಿತ್ತು. ಆಮೇಲೆ ನಾನು ಆಯಿತು ಕಣಮ್ಮ ಅಂತ ಅಂದು ಅವಳು ಕೊಟ್ಟದ್ದನ್ನು ತಿನ್ನಿಸ್ಕೊಂಡು ತಿಂದು ಹೋಗಿ ಚನ್ನರಾಯಪಟ್ಟಣಕ್ಕೆ 2 ವರ್ಷ, 1 ವರ್ಷ ಓದಿದ್ದು. ಹಳ್ಳಿ ಶಾಲೆದು ಇದರಲ್ಲಿ ಏನು ತಪ್ಪು ಮಾಡಿದ್ರೂ ಹೊಡೆಯುವುದೇ ಆ ಕಾಲದ ಇದರಲ್ಲೆಲ್ಲವ. ನನಗೆ ಕೈಲೊಂದು ಪುಸ್ತಕ ಇಲ್ಲ, ಭಿಕ್ಷಾನ್ನ ಮಾಡ್ತಾ ಇದ್ದ. ಅಲ್ಲಿ ಕೃಷ್ಣ ಅಂತ ಹೆಡ್ ಮಾಸ್ಟ್ರು ಇದ್ದರು. ಗಾಂಧಿಯನ್ನು ಅವರು ಖಾದಿ ಹಾಕೋರು, ಗಾಂಧಿಯವರು, ಅವಾಗ ಲೇಸಿ ಲಜೀಮ್ ಅಂತ ಆಟ ಇರೋದು. ಹಳ್ಳಿ ಹುಡುಗರು ಎಲ್ಲರೂ ಬಂದು ರಾಗಿ ರೊಟ್ಟಿ ತಂದು 5 ಗಂಟೆಗೆ ಬಿಟ್ಟರೆ ಎಲ್ಲರೂ ಆಟೋಕ್ಕೆ ಬರಲೇಬೇಕು, ಕಂಪಲ್ಸರಿ. ಅದು ಎಷ್ಟು ಕಷ್ಟ ಆಗೋದು ಅಂದರೆ ಶೂರ್ ಅಂದರೆ ಶೂರ್ ಅಂತ ಈ ಥರ ಇವರು. ಅದೇ ಟೈಮ್ನೊಳಗೆ ನಾನು ಚನ್ನರಾಯಪಟ್ಟಣದಲ್ಲಿ ಲಕ್ಷ್ಮೀ ಥಿಯೇಟರ್ ಅಂತ ಇತ್ತು. ಬೋರೇಗೌಡರು ಅಂತ ಅವರು ಓನರ್, ಅದು ಅವರು ಇದರೊಳಗೆ ಅಲ್ಲ. ನನಗೆ ಚನ್ನರಾಯಪಟ್ಟಣಕ್ಕೆ ನಾನು ಗೊರೂರಿನಲ್ಲಿ ಓದೋರು, ಫೈನಲ್ ಇರೋದು. ನಮ್ಮ ಮೇಷ್ಟ್ರು ಸ್ವಾಮಿ ಮೇಷ್ಟ್ರು ಅಂತ ಇದ್ದರು, ನುಗ್ಗೇಹಳ್ಳಿಲಿದ್ದರು, ನನಗೆ ಬಹಳ ಸಹಾಯ ಮಾಡಿದರು. ಅಲ್ಲಿ ನೋಡಿ, ಬಾಗೂರಿನೊಳಗೆ ಮಾವನ ಮನೇಲಿದ್ದಲ್ಲ, ಆಗ ದಡ್ಡ ಅಂದರೆ ದಡ್ಡ ಆಗಿದ್ದೆ. ರಾಮ್ ಮೇಷ್ಟ್ರು ಅಂತ ಅನ್ನೋರು ಒಂದು ಕಾಗದ ಬರ್ಕೊಟ್ಟು, ನೀನು ಅಲ್ಲಿಗಾರು ಹೋಗೋ, ವಾರನ ಸಿಕ್ಕುತ್ತೆ, ಅಲ್ಲೆಲ್ಲ ಮೇಷ್ಟ್ರು ಚೆನ್ನಾಗಿದ್ದಾರೆ ಅಂತ ಅಂದು ನಾನು ಹೋದೆ. ಆ ಮೇಷ್ಟ್ರು ಇಸ್ಪೀಟ್ ಆಡೋರು. ಆ ಇಸ್ಪೀಟಿಗೆ ಬಂದವರು ಎಲ್ರಿಗೂ ಹೇಳಿಬಿಟ್ಟು 7 ವಾರನ ಮಾಡಿಸ್ಬಿಟ್ರು. ಅವ್ರು ಲಿಂಗಾಯತರು. ಬೆಳಿಗ್ಗೆ ತಿಂಡಿ ಅವ್ರ ಮನೇಲಿ ಆಗೋದು. ಆದರೆ ಲಿಂಗಾಯತರ ಮನೇಲಿ ತಿಂಡಿ ತಿಂದಿದ್ದೇನೆ ಅಂತ ಎಲ್ಲ ಕದ್ದು ಮಾಡೋದು. ಜಾತಿ ಯಾವಾಗ ಬಹಳ ಇದಾಗಿತ್ತಲ್ಲ, ಕದ್ದು ಅದನ್ನೆಲ್ಲ ಮಾಡೋರು. ಇದೆಲ್ಲ ಮಾಡ್ತಾಯಿದ್ರು. ಆವಾಗ ಶ್ರೀನಿವಾಸ ಅಯ್ಯಂಗಾರರು ಅಂತ ಒಬ್ಬರು ಇವರಿದ್ದರು. ಅವರು ಪಾಠ ತುಂಬ ಚೆನ್ನಾಗಿ ಹೇಳೋರು, ಪ್ರೈವೇಟ್ ಹೇಳ್ಕೊಡ್ತಾ ಇರಲಿಲ್ಲ. ಆಮೇಲೆ ಒಂದ್ಸಲಿ ಏನು ಮಾಡಿದ್ರು, ಈಜಾಡೋದ್ರೊಳಗೆ ಅವಾಗ ಈಜನ್ನು ಆಡೋರು ಇರ್ತಾರಲ್ಲ, ಅವರು ಹಿಡ್ಕೊಂಡು ಮುಚ್ಚಿದ್ದು ತುಳಿಯೋದೇನೆ ಈಜು ಅಂದರೆ. ಈ ಥರ ಮಾಡಿ ಒಬ್ಬ ಶಿವಪ್ಪ ಅಂತ ಇದ್ದ, 6 ಅಡಿ ಹತ್ರ ಇದ್ದವರು, ನನ್ನ ಹೀಗೆ ತುಳಿದು ಬಿಟ್ಟ ಎತ್ಲಾಗೆ. ನಾನು ಹೇಗೋ ಇದು ಮಾಡಿಕೊಂಡೆ. ನಮ್ಮ ಸ್ವಾಮಿ ಮೇಷ್ಟ್ರು ಬಂದುಬಿಟ್ರು ನನ್ನ ಜೊತೆ ಈಜಕ್ಕೆ ಅಂತ. ಅವರು ಬರೋರಲ್ಲ. ಒಂದ್ಸಲಿ ನಾನು ಅವ್ರ ಮೇಲೆ ಪ್ರಯಾಸ ಮಾಡಿ ತುಳಿದ್ಬಿಟ್ಟು ಹೋಗ್ಬಿಟ್ಟೆ.
ಅವ್ರಿಗೆ ಉಸಿರು ಎಲ್ಲ ಇದೆಲ್ಲ ಹೊರಟೋಗ್ಬಿಡ್ತು. ಹ್ಮ್. ಆಮೇಲೆ ನೋಡು, ಅಕಸ್ಮಾತ್ ನಾನು ಸತ್ತೋಗಿದ್ರೆ ಏನಾಗ್ತಾ ಇತ್ತು, ಯಾವನೋ ಹೇಳ್ಕೊಟ್ಟೋನು ಅಂತ. ಆಮೇಲೆ ಶಿವಪ್ಪ ಅಂತ ಅಂದೆ. ಇದನ್ನು ಶ್ರೀನಿವಾಸ ಅಯ್ಯಂಗಾರ್ ಮನೆಗೆ ಗೊತ್ತಾಯ್ತು. ಶ್ರೀನಿವಾಸ ಅಯ್ಯಂಗಾರ್ ಬಂದು, ಬಾ ನಿನಗೆ ನಿಜವಾದ ಈಜು ನಾನು ಹೇಳ್ಕೊಡ್ತೀನಿ ಅಂತ ಅವರ ತೋಟದೊಳಗೊಂದು ತೋಳ ಅಲ್ಲ ಒಂದು ಅದಕ್ಕೇನು ಹೇಳ್ತಾರೆ, ಬಾವಿ, ಒಂದು ಕೊಳ ಭಾಳ ಇದಾಗಿರೋದು, ತೆಂಗಿನ ಮರ ಇರೋದು. ಅವ್ರು ಹೇಳೋರು, ಅಲ್ಲೊಂದು ಬಕೆಟ್ ಇಟ್ಟಿರೋರು, ಆ ಬಕೆಟ್ ತಗೊಂಡು ನೀನು ಹೊರಗಡೆ ಹೋಗಿ ಚೆನ್ನಾಗಿ ಮೈ ಕೈಗೆ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ತಲೆನೂ ಮಾಡ್ಕೊಂಡಿರಬೇಕು, ಕ್ಲೀನ್ ಮಾಡಬೇಕು. ಗಂಗಮ್ಮ ತಾಯಿಲಿ ಉಚ್ಚೆ ಹೊಡೆದ್ರೆ ಪಾಪ ಬರುತ್ತೆ, ಅದಕ್ಕೆ ಮೊದಲೇ ಉಚ್ಚೆ ಹೊಯ್ದುಬಿಟ್ಟು ಬರಬೇಕು ಅಂತ ಎಲ್ಲನೂ ಮಾಡುವೆ. ಆಮೇಲೆ ದಡಬಡ ಮಾಡಬಾರ್ದು, ಅಂಗಾತ ಮಾಡಿಕೊಂಡು ಹಾಗೆ ಸತ್ತ ಹೆಣಸಾಗಿರಬೇಕು. ಇದನ್ನು ಪ್ರಾಕ್ಟೀಸ್ ಮಾಡುವುದು. 8 ದಿವಸ ಮಾಡೋದ್ರೊಳಗೆ ನನಗೆ ಇದು ಬಂತು. ಆವಾಗ ನೋಡಿದ್ರೆ ಆ ಆಕಾಶ ಇದು ಎಲ್ಲನೂ ಇದೆಲ್ಲ ಬಂತು. ಅದೇನೋ ನನಗೆ ಅದರಿಂದ ಇದು ಬಂತು. ನನಗೆ ಕ್ಲಾಸ್ಗೆ ಫಸ್ಟ್ ಬರೋಕ್ಕೆ ಶುರು ಮಾಡಿದೆ ನಾನು. ಆಮೇಲೆ ನಾಟಕದಲ್ಲೂ ನಾನು ಇದು ಬಂದಿದ್ದೆ. ಗುಬ್ಬಿ ಕಂಪ್ನಿಲಿ ಕುರುಕ್ಷೇತ್ರ ನಾಟಕ ಇತ್ತು ಅವಾಗ. ಅವಾಗ ಗುಬ್ಬಿ ಕಂಪ್ನಿ ಪ್ರಸಿದ್ಧವಾದದ್ದು. ಅಲ್ಲಿ ಕುರುಕ್ಷೇತ್ರ ಹೋದೆ. ಆ ಕುರುಕ್ಷೇತ್ರ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಒಬ್ಳು ಉತ್ತರೇ ಪಾರ್ಟ್ ಮಾಡಿದ್ಲು, ಚೆನ್ನಾಗಿದ್ಲು. ನಂಗೆ ಅವಳ ಮೇಲೆ ಲವ್ ಬಂದ್ಬಿಡ್ತು. ಇದರಲ್ಲಿ ಈಗ ಸೊಗಯಿಪುದೇನ್ ಸಖಿ ಸುದಿನವಿದೆ, ಮಲ್ಲಿಕ ಮಂಜಿಲ ಮೋದಮಯ ಅಂತ ಒಬ್ಬಳು ಸಖಿ ಆ ರಾಜಕುಮಾರಿಗೆ ಹೇಳುವಂಥದ್ದು. ನಾನು ಈ ಹಾಡನ್ನು ಹೇಳಿಕೊಂಡು ಅವಳು ರಾಜಕುಮಾರಿ ಈ ಥರದಲ್ಲಿ ಇದು ಬಂದ್ಬಿಡ್ತು, ನನಗೆ ಆಸೆ ಆಗ್ಬಿಡ್ತು. ಆಮೇಲೆ ಬಂದು ಅದಕ್ಕೆ ಹೋಗೋಕ್ಕೂ ಏನಾಯಿತು, ನುಗ್ಗೇಹಳ್ಳಿಲಿದ್ದೆ ನಾನು. ನನ್ನ ಹತ್ರ ₹1 ಇತ್ತು. ಅದರೊಳಗೆ ಎಲ್ಲ ಆಗ್ತಿರಲಿಲ್ಲ ಅಂದು ಪಂಚಾಕ್ಷರಿ ಅಂತ ನನ್ನ ಕ್ಲಾಸ್ಮೇಟ್ ಇದ್ದ. ಅವನಿಗೆ ಅಡುಗೆ ಮಾಡ್ಕೊಂಡು ಇದು ಮಾಡೋರು ಅಂತಂದು ನಾನು ಹೇಳಿದೆ, ಪಂಚಾಕ್ಷರಿ ಹೀಗೆ ಹೋಗಬೇಕು ಅಂತಿದ್ದೀನಿ, ಅಲ್ಲಿ ಊಟಕ್ಕೇನು ಸಿಕ್ಕಲ್ಲ ಅಂತ, ಅದಕ್ಕೇನು ಬಾರೋ ಅಂತಂದು 10-12 ರೊಟ್ಟಿ, ಕಾಯಿ ಚಟ್ನಿ ಎಲ್ಲ ತಗೊಂಡೋದ್ರು. ಹೋದು ಎಲ್ಲನೂ ಇಟ್ಟರು. ಸರಿ, ನಾಟಕ ನೋಡಿದೆ ನಾನು. ಅಂಥದ್ದು ಏನು, ಆನೆ ಅಂದರೆ ಆನೆ ಮರಿನೇ ಕರ್ಕೊಂಡು ಬಂದ್ಬಿಟ್ಟಿರೋ, ಕುದುರೆ ಇದ್ದರು ಕುದುರೆ ಮೇರೆಲೆ ಗುಬ್ಬಿ ವೀರಣ್ಣನವರು ನಾಟಕವೇ ಇತ್ತು ಇದ್ರೊಳಗೆಲ್ಲ. ನನಗೆ ಎಲ್ಲನೂ ಮಾಡಿ ನನಗೆ ಅವಳ ಮೇಲೆ ಬಹಳ ಇದು ಬಂದ್ಬಿಡ್ತು ಅವಳಿಗೆ. ಸರಿ, ನಾನು ಊರಿಗೆ ಬಂದರೆ ನಮ್ಮ ಮೇಷ್ಟ್ರು, ಅದೇ ಲಿಂಗಾಯತರ ಮೇಷ್ಟ್ರು ಇವರಿದ್ರಲ್ಲ, ಅವ್ರ ಹೆಸರೇನೋ ಮರ್ತಿದ್ದೀನಿ ನಾನು. ಅವರು ಸ್ವಾಮಿ ಮೇಷ್ಟ್ರು ಇದಲ್ಲ ಎಲ್ಲ. ಅವರು ನನ್ನ ಏನೋ ನಿನ್ನ ಹೆಂಡ್ತಿ ಅನ್ನೋರು. ಅವ್ರು ಕರ್ಕೊಂಡೇ ಹೋಗು, ಇನ್ನೊಂದ್ಸಲಿ ಬಾ ನಾನು ಕರ್ಕೊಂಡು ಹೋಗ್ತೀವಿ ಎಲ್ಲ ಅಂತ. ಮೇಷ್ಟ್ರು ಹೆಂಡ್ತಿ ಮಗು ನಾನು. ಮೇಷ್ಟ್ರು ಹೆಂಡ್ತಿಗೆ ಫುಲ್ ಟೈಮ್, ಮಗುಗಿಲ್ಲ, ನನಗೆ ಆಫ್ ಇದು. ಈ ರೀತಿಯಲ್ಲೆಲ್ಲ ನಾಟಕ ನೋಡೋದು ನಾನು ಭಾಳ ಬಂದ್ಬಿಡ್ತು. ಆಮೇಲೆ ಮೇಷ್ಟ್ರಿಗೆ ಖುಷಿ ಹತ್ಬಿಡ್ತು, ಈ ನಾಟಕ ನಾವೇ ಯಾಕೆ ಆಡಬಾರ್ದು ಅಂತವ. ಹಾಂ ಅಂತಂದು, ಬರೆಯೋ ನೀನು ಡೈರೆಕ್ಟ್ ಅದನ್ನೆಲ್ಲನೂ ನಾಟಕ ಬರೆಯೋ ಅಂತ. ಅದೆಲ್ಲ ಜ್ಞಾಪಕದಲ್ಲಿತ್ತಲ್ಲ, ತದ್ದೊತ್ತು ಬರೆದುಬಿಟ್ಟೆ ಅದಕ್ಕೆ. ಆಮೇಲೆ ಮೇಲೆ ಅದನ್ನೆಲ್ಲ ಮಾಡೋರು ಯಾರು, ಹಿರಿಸಾವೆ ಅಂತ ಇತ್ತು. ಆ ಹಿರಿಸಾವೆಲಿದ್ದಂಥ ಇದನ್ನೆಲ್ಲನೂ ತುಂಬಿಕೊಂಡು ಸಾಮಾನು ತರಿಸ್ಬೇಕು. ದುಡ್ಡು
ಅದಕ್ಕೆಲ್ಲ 1000 ರೂಪಾಯಿ ಅಂತ ಕೊಡಬೇಕಾಗಿತ್ತು. ಆವಾಗ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು. ಅವ್ರು ಹೇಳಿದ್ರು, ಇವೆಲ್ಲ ನಡೆಯೋದಿಲ್ಲ, ಕುರುಕ್ಷೇತ್ರ ತಾನೇ, ಅದೆಲ್ಲ ಬರೋದು ಇದು ಭಗವದ್ಗೀತೆಯಲ್ಲಿದೆ ಅದರಲ್ಲಿ, ಅದನ್ನೇ ಹಾಕ್ಕೊಂಡು ಮಾಡಬೇಕು. ಭೀಮ ಅಂದರೆ ಹೀಗೆ ಅನ್ಬೇಕು, ಧರ್ಮರಾಜ ಅಂದರೆ ಹೀಗಿರಬೇಕು, ಅರ್ಜುನ ಅಂದರೆ ಬರೀ ಹೀಗೆ ಆ್ಯಕ್ಷನ್ನು ಹೀಗೆ ಎಲ್ಲ ಮಾಡಬೇಕು ನೀವು ಅಂತ ಹೇಳಿ ಆ ಥರದಲ್ಲಿ ನಾವು ಮಾಡಿಕೊಂಡು ನುಗ್ಗೇಹಳ್ಳಿಗೆ ಬಂತು. ನುಗ್ಗೇಹಳ್ಳಿಲಿ ವಾರ ಮಾಡಿಕೊಂಡಿದ್ದೆ. ನನಗೂ ಸ್ವಾಮಿ ಮೇಷ್ಟ್ರಿಗೂ ಬಹಳ ಪ್ರೇಮ ಆಗಿತ್ತು. ಯಾಕೆಂದರೆ ನಾನು ನುಗ್ಗೇಹಳ್ಳಿ ಬಾಗೂರಿಂದ ನುಗ್ಗೇಹಳ್ಳಿ ಬಂದ 6 ತಿಂಗಳಿಗೆ ನಾನು ಸ್ಕೂಲ್ಗೆ ಫಸ್ಟ್ ಬಂದುಬಿಟ್ಟೆ. ಅಲ್ಲಿ ಇದ್ದಂಥ ಇದು ಎಲ್ಲ ಸಪ್ರೆಸ್ ಆಗಿತ್ತು. ನಾನು ಬೇಸಿಕಲಿ ಇಂಟೆಲಿಜೆಂಟು. 4th ಕ್ಲಾಸ್ಗೆ ನಾನು ಸೆಕೆಂಡಲ್ಲಿ ಪಾಠ ಹೇಳುವರು ನಮ್ಮ ಸ್ವಾಮಿ ಮೇಷ್ಟ್ರು. ಅದು ಚೆನ್ನಾಗೇ ಪಾಠ ಮಾಡುವೆ. ಡಿಬೇಟಲ್ಲೆಲ್ಲ ಪಾಠ ಮಾಡಿಬಿಡುವೆ ನಾನು. ಹೀಗಿತ್ತು. ಆವಾಗ ಸ್ವಾಮಿ ಮೇಷ್ಟ್ರಿಗೆ ಗೊರೂರಿಗೆ ಟ್ರಾನ್ಸ್ಫರ್ ಆಯಿತು. ಗೊರೂರು ಹತ್ತಿರ 2 ಮೈಲಿ ದೂರದಲ್ಲಿ ಇತ್ತು. ಬೈರೇಗೌಡರು ಅಂತ, ನನ್ನ ಹೆಸರೇ ಬೈರೇಗೌಡರು, ಹಾಗೆ ಪಟೇಲರು ಇದ್ದರು. ಅಲ್ಲಿಗೆ ಹೋಗೋದಕ್ಕೆ ನಮ್ಮ ಸ್ವಾಮಿ ಮೇಷ್ಟ್ರ ಹೆಂಡತಿಗೆ ಇಷ್ಟ ಇರಲಿಲ್ಲ. ಅಲ್ಲಿ ಹೋದರೆ ಆ ಹಳ್ಳಿಯವರು ಎಲ್ಲ ಬಂದು ದಿನ ಬೆಳಗ್ಗೆ ಎದ್ರೆ ತಿನ್ನಕ್ಕೆ ಬರ್ತಾರೆ, ನಾನೆಲ್ಲ ಎಲ್ಲಿ ಮಾಡಲಿ ಅಂತ. ಹಾಗೇ ಆಯಿತು. ತುಂಬ ಚೆನ್ನಾಗಿ ಮಾಡೋರು ಅಡುಗೆನ. ಒಂದ್ಸಲ ಸ್ವಾಮಿ ಮೇಷ್ಟ್ರ ಇವರು ಬಂದರು. ಅವ್ರು ಹೇಳಿದ ಮಾತು ಚೆನ್ನಾಗಿ ಮಾಡು ಅಂದರು. ತುಂಬ ಚೆನ್ನಾಗೆಲ್ಲ ಮಾಡಿದ್ರು. ತಿಂದವರು ತಿಂದಾದ ಮೇಲೆ ಮೀಸೆ ಮಾಡಿಕೊಂಡು ಹೀಗೆಲ್ಲ ತಿನ್ನೋಕ್ಕೆ ಕಲ್ತ್ಕೊಂಡವರು ಇವ್ರು ಹಾಳಾಗ್ತಾರೆ, ಬುದ್ಧಿ ಐತಾ ಇವ್ರಿಗೆ ಅಂತ ಬೈಯೋರು. ಈ ಥರದಲ್ಲೆಲ್ಲ ಇತ್ತು. ನೀವು ಭಿತ್ತಿಯಲ್ಲಿ ನೆನಪು ಮಾಡ್ಕೊಂಡಿದ್ದೀರಿ ನಿಮ್ಮ ತಮ್ಮನ ಪ್ಲೇಗ್ನಿಂದ, ನಿಮ್ಮ ತಮ್ಮನ ಸಾವಿನ ಪ್ರಕರಣ ಹೊತ್ಕೊಂಡು. ಅದೇ ನನ್ನ ತಮ್ಮ, ನಾನು ಚನ್ನರಾಯಪಟ್ಟಣದಲ್ಲಿದ್ದ ಸಿನಿಮಾ ಥಿಯೇಟರ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಒಂದು ದಿವಸ ನನಗೊಂದು ಇದು ಬಂತು. ಅದು ಏನು, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರು ಇದು ಮಾಡೋರು. ಟೆಲಿಫೋನ್ ಅಂತೊಂದು ಇರಲೇ ಇಲ್ಲ. ಈಗ ಆಗಿದೆಪ್ಪ ಅಂತ ಅವನು ಪಾಪ ಹೊದ್ದು, ನಾನು ಆ ಸಿನಿಮಾ ಟಾಕೀಸ್ನಲ್ಲಿ ಇದರೊಳಗಿದ್ದು ಬಂದು ಮಲಗಿದ್ದೆ ಬೆಳಗಿನ ಜಾವದಲ್ಲೇ. ಅವ್ರು ಬಂದು, ಇದು ಸಿನಿಮಾದಲ್ಲಿರೋನು ಭೈರಪ್ಪ ಅನ್ನೋರಂತೆ, ನೀನೇ ಏನೋ ಅಂದ. ಹ್ಞೂ ಅಂದೆ. ನೋಡೋದು ತಮ್ಮ ಇದಾಗಿ ಹೋಗ್ಬಿಟ್ಟ ಅಂತ ಹೇಳ್ದೆ. ನಾನು ಹೋದೆ, ಸತ್ತು ಬಿದ್ದಿದ್ದಾನೆ. ನಮ್ಮ ಜಾತಿಯವರು ಕೂಡ ಯಾರೂ ಬದಲಿಲ್ಲ. ಅದಕ್ಕೆ ಹೊತ್ಕೊಂಡು ಹೋಗಬೇಕು, ಆಮೇಲೆ ತಿಥಿ ಮಾಡಬೇಕು. ನಮ್ಗೆ ಯಾಕೆ ಬೇಕು ಇದು ಅಂತ ಕಾರಣ. ಕೆಟ್ಟ ಬುದ್ಧಿಯ ಇದು ನಮ್ಮ ಅಪ್ಪಂದು ದರಿದ್ರ. ಒಂದ್ಸಲಿ ಸಲಾಯಿಸ್ಕೊಂಡದಕ್ಕೆ ಇನ್ನೊಂದ್ಸಲಿ ಕೊಡ್ತಿರ್ಲಿಲ್ಲ, ಯಾರೂ ಬರಲಿಲ್ಲ. ಆಗ ಇದು ಕರಡಿ ಅಂತ ಒಬ್ಬಿದ್ದ. ನಾವು ಶಾನ್ಭೋಗರಾಗಿದ್ರಲ್ಲ, ಶಾನ್ಭೋಗ ಆಗದೆ ಇದ್ರು ಕುಮಾರ ಇದ್ರೊಳಗೆ ಅವ್ರಿಗೆ ಒಂದು ಇದಿತ್ತು, ಒಂದಿಷ್ಟು ಲಾಯಲ್ಟಿ ಇತ್ತು. ಅವನು ಹೋಗಿ ಬ್ರಾಹ್ಮಣರು ಹೆಣ ಇದು ಮಾಡೋಕ್ಕೆ ಎಲ್ಲನೂ ಬಂದು, ಅವನು ಬಂದು ಆಯ್ತಪ್ಪ ಹೇಳಬೇಕು ಅಂತ ಯಾರ ಮಲ್ಲ ಒಂದು ಹಡಿ ಅಕ್ಕಿ ಬಾಯಿಗೆ ಹಾಕಬೇಕಲ್ಲ, ಅದನ್ನು ಹಾಕ್ಕೊಂಡು ಆ ಮಗುನ ಎತ್ತಿ ಹೀಗೆ ಇದು ಮಾಡಿಕೊಂಡು, 6 ವರ್ಷದ ಮಗು ಹೀಗಿದು ಮಾಡಿಕೊಂಡು 16 ವರ್ಷದ ನಾನು ಹೊತ್ಕೊಂಡು ಹೋಗಿ, ಇದು ಮಡಕೆ ಒಳಗೆ ಮಣ್ಣು ಇದು ಮಾಡ್ಕೊಂಡು ಹಿಡ್ಕೊಂಡು ಹೋಗ್ಬೇಕು. ಅದನ್ನು ಹಿಡ್ಕೊಂಡು ಹೋಗಿ ಎಲ್ಲಿ ತಡ್ಕೊಳಕ್ಕಾಗ್ತಿಲ್ಲ ಬಾಗಿಲು. ಆದರೆ ಒಂದೇ ಕಡೆ ಮಾತ್ರ ಇರಬೇಕು. ಯಾಕೆ ಒಂದು ಕಡೆ ಅಂದರೆ ಅಕಸ್ಮಾತ್ ಇದು ಉಸಿರೇನಾರು ಇದೆಯೇ ಅಂತ ಅನ್ನೋದಕ್ಕೆ. ಅದನ್ನು ಮಾಡಿ ಉಸಿರು ಇರಲಿಲ್ಲ. ಹೋಗಿ ಆ ಮಗುನ ಇದಕ್ಕೆ ನಾನೇ ಬೆಂಕಿ ಎಲ್ಲ ಹಾಕ್ತೆ.
ಕರಡಿಗೆ ಪಾಪ ಏನು ಗೊತ್ತು, ಅವನಿಗೆ ಗೊತ್ತಿರೋದು ಎಲ್ಲನೂ ಮಾಡಿದ್ರು. ಒಂದು ತೆಂಗಿನಕಾಯಿ ಹೊಡೆದ, ಅದಕ್ಕೆ ಇದನ್ನು ಮಾಡಿಟ್ರು, ಎಲ್ಲ ಮಾಡಿಟ್ರು. ಆಮೇಲೆ ಬುರುಡೆ ಪಟ್ ಅಂತ ಹೊಡಿಬೇಕು, ಅಲ್ಲಿ ತನಕ ಜೀವ ಇರುತ್ತೆ ಅಂತ ನಂಬಿಕೆ. ಒಂದು ಇದನ್ನು ಮಾಡಿ ಅವನೇ ಹೇಳ್ಕೊಟ್ಟ, ನಾನು ಅದನ್ನು ಮಾಡಿ ಆಮೇಲೆ ತಂಗಿ ಮಾಡಿಬಿಟ್ಟು ಹೊರಟೋದ್ರು. ಮನೆಗೆ ಬಂದರೆ ತಿನ್ನಕ್ಕೇನೂ ಇಲ್ಲ. ನಾನು ಸೈಕಲಲ್ಲಿ ಬಂದಿದ್ದೇನೆ. ಅವಾಗ ನಮ್ಮ ಅಜ್ಜಿ ಏನೂ ಇಲ್ಲ, ಯಾರೂ ಇದ್ದ ಅಂದ್ರೆ ಶಾನುಭೋಗ್ರದ್ದು ದೇವರೈನವರು ಅಂತ ಇದ್ರು. ನಮ್ಮ ಶಾನುಭೋಗ್ಯ ಅವ್ರು ಮಾಡೋರು. ನಮ್ಮಪ್ಪ ಗೊತ್ತಲ್ಲ, ತಾನು ಮಾಡ್ತಿರ್ಲಿಲ್ಲ. ವರ್ಷಕ್ಕೆ 120 ರೂಪಾಯಿ ಇವ್ರಿಗೆ ಕೊಟ್ಬಿಡೋರು. ಇದ್ರೊಳಗೆಲ್ಲ ನಮಗೆ ಅದಿನ್ನೊಂದೇನಾಗಿತ್ತು ಅಂದರೆ, ಆ ಶಾಂತ ಅವಳೆ ಸಂಪಮ್ಮ ಅಂತ ಅವಳ ಹೆಸರು. ಆ ಸಂಪಮ್ಮ ಒಂದು ನಾನು ಹುಟ್ಟಿದ ಸಂದರ್ಭದೊಳಗೆ ರಂಗಣ್ಣ ಅಂತ ಹೆಸರಿಟ್ರು. ಒಬ್ಬ ಹುಡುಗ ಇದ್ದ, ಒಳ್ಳೆ ಚೆನ್ನಾಗಿದ್ದ ಅವನು. ಅದರಲ್ಲಿ ರಂಗಣ್ಣ ಅನ್ನೋನು, ಅವನು ಚೆನ್ನಾಗಿದ್ದ ಹುಡುಗ. ಅವನಿಗೆ ಅದೇನೋ ಅವಳಿಗೆ ಅದೇನು ರೋಗವೋ ಎಂಥದೋ ಮಗುಗೆ ಬಂತು ಅಂತಂದರೆ ಇದೇ ಇಲ್ಲ, ಇದು ಸಾಯಿಸ್ಬಿಡ್ತೀನಿ ಅಂತ. ಮಗುಗೆ ಹೊಟ್ಟೆಗಿಲ್ಲ. ನನಗೆ ಇದಿತ್ತು, ಏನು ನಮ್ಮ ಅಮ್ಮಂಗೆ ತುಂಬ ಹಾಲು ಬರೋದು. ಅವಾಗ ಯಾವ್ರೇನವ್ರು ಬಂದು ಗೌರಮ್ಮ ಬದುಕಿಸ್ಬೇಕು ಅಂದರು. ಆಯಿತು ಅಂತ ಅಂದು ಒಂದು ಎಲೆನ ನನಗೆ, ಇನ್ನೊಂದು ಎಲೆನ ಇವನಿಗೆ ಮಾಡಿದ್ರು. ಅದೇನು ಆವಾಗ. ಈಗ ಹೋದ್ಗೆ ಅವಾಗ ಅಕ್ಕಿ ಇರ್ತಿರ್ಲಿಲ್ಲ, ಜೋಳ ಇತ್ತು. ಶಾನ್ಭೋಗ್ ದೇವ್ರ ಅವ್ರ ಮನೆಯಲ್ಲಿ ಅವರು ಒಳ್ಳೆ ಇದ್ರೊಳಗೆ ಅವ್ರಿಗೆ 5 ಯಾವುದೋ ಯಾಚನಘಟ್ಟ, ಹೊರಸಳ್ಳಿ ಅಂತ, ದುಗ್ಗನಹಳ್ಳಿ ಅಂತ ಎಲ್ಲ ಇದೆಲ್ಲ, ಅಲ್ಲೆಲ್ಲನೂ ಶಾನ್ಭೋಗ್ಯ ಇತ್ತು. ಜಬರ್ದಸ್ತು. ಇದನ್ನು ಎಲ್ಲ ಬರೆಯೋರು, ರಿಜಿಸ್ಟ್ರೇಷನ್ನು ಎಲ್ಲ ಬರೆಯೋರು, ಹಳ ಇತ್ತು. ಆಮೇಲೆ ಅಲ್ಲಿಗೆ ಹೋಗಿ ಅವ್ರಿಗೆ ಹೆಂಡ್ತಿಗೆ ಹೇಳಿದ್ರು, ನೋಡಪ್ಪ ಹೀಗಾಗಿದೆ, ಸತ್ತೋರ ಮನೆಗೆ ಇನ್ಯಾರ್ಯಾರು ಅನ್ನ ತಗೊಂಡೋಗಿ ಇಡಬೇಕೆ ಹೊರತು ಅವ್ರ ಮನೆ ಒಲೆ ಹೆಚ್ಚು ಹಾಗಿಲ್ಲ ಶಾಂತ ಅಂತ. ಅದಕ್ಕೇನು ಬೆಳಗ್ಗೆ ಎದ್ದರಿದ್ದೇ ಇರುತ್ತೆ, ನಾನು ತಗೊಂಡು ಹೋಗಲ್ಲ ಅಂದ್ಲು. ಹೋಗ್ಕೊಳ್ಳಿ, 1 ಸೇರು ಜೋಳ ಕೊಡು ಅಂದರೆ ಕೊಡೋದಿಲ್ಲ ನಾನು, ಅವ್ರದ್ದು ಯಾವತ್ತೂ ಹೀಗೆ ಅಂತ ಅಂದೆ. ಸರಿ. ಆಮೇಲೆ ನಾನು ಎದ್ದು ಹೊರಟೆ. ಯಾಕೆಂದರೆ ನಾನು ಸೈಕಲಲ್ಲಿ ಹೋಗಿದ್ನಲ್ಲ, ದಿನಕ್ಕೆ 1 ಗಂಟೆಗೆ 1 ಅಣಿ ಇತ್ತು ನನ್ನ ಹತ್ರ, ಅದಕ್ಕೂ ಕಷ್ಟ ಇತ್ತು. ಆಮೇಲೆ ರಾಮಣ್ಣ ಏನು ಮಾಡಿದ್ರು, ನಾನು ಹೀಗಂದರು. ಅವಳು ಅಡುಗೆ ಮನೆಗೆ ಹೋದ್ಲು, 1 ಟವಲ್ ಹಾಕಿ ಒಂದಿಷ್ಟು ಇದನ್ನು ಅದಕ್ಕೆ ತುಂಬಿದ್ಲು. 2ನೇ ತುಂಬಿದ್ದಾಗ ಅವಳು ಶಾಲ ಇದು ಬಂದೋಳೆ ಬಲ್ಸ ಕಿತ್ಕೊಂಬಿಟ್ಲು ಗಂಡನ ಕೈಯಿಂದ. ಇವ್ರು ಹೇಳಿದ್ರು, ಇವನು ಹಾಲನ್ನು ಇವರಮ್ಮ ಬಿಡಿಸಿ ಇವನಿಗೆ ಬದುಕಿಸಿದಾಳೆ ನಮ್ಮ ರಂಗಣ್ಣನ, ಅಂಥದ್ರೊಳಗೆ ಸತ್ತಾಗ ಏನೀಗ ಮಾಡ್ತೀಯ ಹಾಗೆ ಅಂತ ಅಂದರೆ, ಇವ್ರದ್ದು ಯಾವತ್ತೂ ಇರುತ್ತೆ ಅಂತ ಅದನ್ನು ಕಿತ್ಕೊಂಡು ಬಿಟ್ಲು. ಆವಾಗ ದೇವ್ರೇನವರು ನನಗೆ, ಮಗು ನಾನೇನು ಮಾಡಲೋ ಅಂತ ಕಣ್ಣಲ್ಲಿ ನೀರು ಬರೋದು. ಏನು ಮಾಡೋದು ಬೇಡ, ಸೈಕಲ್ ಹೊಡ್ಕೊಂಡು ಹೋಗಿ ಆವಾಗ ನಾನು ಅಲ್ಲಿ ಸಿನಿಮಾ ಟಾಕೀಸ್ನೊಳಗೆ ಇದು ಮಾಡೋದಿದ್ದ. ಅಲ್ಲಿ ರಾಮು ಅಂತ ಒಬ್ಬಿದ್ದ, ದಳಗೋರಿ ಎಲ್ಲ ಅದೆಂಥದ ಗೌಡ್ರು ಅಂತ ಓನರು. ಅವ್ರಿಗೆ ಈ ಹೆಂಡತಿ ತಮ್ಮನ ಮಗಳ ರಾಮು ಅಂತ ಇದ್ದ, ನನ್ನ ಕ್ಲಾಸ್ಮೇಟು. ಸರಿ, ಅದೇನಾಯಿತು ಸಿನಿಮಾದಲ್ಲಿ, ಇದನ್ನು ನಾನು ಭಿಕ್ಷಾನ್ನ ಮಾಡ್ತಾ ಇದ್ನಲ್ಲ, ಭಿಕ್ಷಾನ್ನ ಮಾಡುವಾಗ
ಇವನು ಕೃಷ್ಣ ಅನ್ನೋನಿದ್ದವರು ಕರೆದು ಭಿಕ್ಷಾನ್ನ ಅಂದರೆ ಭಿಕ್ಷಾಲ್ವೇನೋ ನೀನು, ನಾನು ಮುಂಜಿ ಜನವಾರ ಹಾಕ್ಸೇ ಇರಲಿಲ್ಲ, ಒಂದು ಜನವಾರ ಹಾಕ್ಕೊಂಬಿಟ್ಟೆ, ಭವತಿ ಭಿಕ್ಷಾ ಅಂದೇಹಿ ಅನ್ನೋರು ಎಲ್ಲರೂ ಮನೆಯಲ್ಲೂ ಅನ್ನ ಹಾಕೋರು, ಹೊಟ್ಟೆ ತುಂಬ ಆಗೋರು, ಖರ್ಚು ಏನು ಮಾಡಬೇಕಾಯ್ತು. ಈ ರಾಮು ಹೇಳ್ದ, ಅವನು ಗೌಡ್ರ ಇವನು ಹೆಂಡತಿ ತಮ್ಮನ ತರಕ್ಕೆ, ಅವನು ಹೇಳಿ ನನಗೆ 5 ರೂಪಾಯಿ ತಿಂಗಳಿಗೆ 2 ಶೋ ಸಾಯಂಕಾಲ ಈ ಸೆಕೆಂಡ್ ಶೋ ಇರಬೇಕು, ಅಷ್ಟೊತ್ತಿಗೆ ಊಟಕ್ಕೆ ಸರಿ ಹೋಗೋದು, ಆಮೇಲೆ ತೂಕಡಿಕೆ ಬರೋದು, ಓದಕ್ಕೆ ಇದೇ ಇರಲ್ಲ. ಆವಾಗ ಇವನು ಹೇಳ್ದ, ಇದರಲ್ಲಿ ಮಾಡು ನೀನು. ಇನ್ನೊಂದು ಏನಾಯಿತು, ಭಿಕ್ಷಾನ್ನ ಬಂತಲ್ಲ, ನಮ್ಮ ತಂದೆ ಬಂದರು, ಅದು ನಾನೇನು ಮಾಡಿದೆ, ಅದು ಹಾಕಿದೆ, ನನಗೂ ಅವ್ರಿಗೂ ಹೊಟ್ಟೆ ತುಂಬಿತು. ರಾತ್ರಿಗೆ ಭಿಕ್ಷೆ ಹೋಗು ಅಂದರು. ಅವರು ಹಗಲೋಗ್ದವ್ರು ರಾತ್ರಿ ಇದು ಮಾಡಿದೆ, ಇನ್ನೊಂದು ಬೇಡಿಕೆ ಹೋಗು ಅಂದರು. ನಾನು ಹೋಗಿ ಎಲ್ಲ ಮಾಡಿದೆ. ಒಂದು 4 ದಿವಸ ತಿಂದ್ಕೊಂಡು ಎಲ್ಲ ಇದಾಗಿತ್ತು. ಆಮೇಲೆ ನಾನು ಹೇಳಿದೆ, ನನಗಿದೆಲ್ಲ ಇಷ್ಟ ಇಲ್ಲ, ಇದೆಲ್ಲ ಮಾಡಿಕೊಂಡು ನಿನಗೆ ಶಾನುಭೋಗಿಯಲ್ಲಿ 120 ರೂಪಾಯಿ ಆಗುತ್ತೆ, ನಮ್ಮ ಹಳ್ಳಿಯವರು ಎಲ್ಲನೂ ದಿನಸಿಗೆಲ್ಲ ಕೊಡ್ತಾರೆ, ಅವನು ಅದೆಲ್ಲನೂ ಮಾರಿಬಿಟ್ಟು ತಿಪ್ಟೂರ್ಗೆ ಹೋಗಿ ಆ ಹೋಟ್ಲಲ್ಲಿ ತಿನ್ಬಿಡೋನು. ನಮ್ಮ ಅಜ್ಜಿ ಇರೋರು ಹೆಣ್ಣು ಮಗು ಇತ್ತು ಒಂದು, ಲಲಿತಾ ಅಂತವ, ಅದಕ್ಕೂ ಕೂಡ ಕೊಡ್ತಿರ್ಲಿಲ್ಲ. ಇವನಿಗೆ ಯಾವಾಗ ಬಂತೋ ಅಲ್ಲಿ ಹೋಗ್ಬಿಟ್ಟು ಅವನಿಗೆ ಮುಂಜಿನೇ ಹಾಕ್ಕೊಳ್ಳಿಲ್ಲ, ಕಳ್ಜನವರ ಹಾಕ್ಕೊಂಡ ಅಂತ ಹೇಳೋರು. ನಾನು ಅವನು ಹೋದ ನೆಕ್ಸ್ಟ್ ಡೇ ಇದಕ್ಕೆ ಹೋದರೆ, ಇದು ಒಬ್ಬ ಹೆಂಗಸರುಗಳು ಈಗಲೇ ಸುಳ್ಳು ಹೇಳೋದು ಕಲ್ತ್ಕೊಂಡಿದ್ದವರು, ನಿನಗೆ ದೇವ್ರು ಒಳ್ಳೇದು ಮಾಡ್ತಾರನೋ, ಕಳ್ಳ ಹಾಕ್ಕೋಬಹುದೇನೋ ಅಂದ. ನಾನು ಅವ್ರ ಮನೆ ಬಿಟ್ಟು ಹೋದೆ. ಹೀಗೆ 10 ಮನೆಗೆ ಹೋದ್ರು ಹೀಗೆ ಆಯಿತು, ಯಾರೂ ಅನ್ನ ಹಾಕಲಿಲ್ಲ. ಆವಾಗ ರಾಮು ಹತ್ರಕ್ಕೆ ಹೋದೆ. ಆ ರಾಮು ಹೇಳ್ದವನು, ಏನು ಬೇಡ, ಒಂದು ಸ್ಟೋವ್ ಇಟ್ಕೊ. ಅವನೇ ಏನು ಮಾಡೋನು ಅಂತಂದರೆ, ಇನ್ನೊಬ್ಬ ಇದ್ದ ಹಿಂಭಾಗದಲ್ಲಿ ಎಲ್ಲ ಮಾಡೋನಿಗೆ, ಅವನು ಸ್ವಲ್ಪ ಯಾರೋ ಹೆಂಗಸ್ರ ಹತ್ರ ಮಿಸ್ಬಿಹೇವ್ ಮಾಡಿದ್ನಂತೆ. ಈ ರಾಮು ಇದ್ನಲ್ಲ, ಅವನು ಒಂದು ಟ್ರಿಕ್ ಮಾಡ್ದ. ಮುಸಲ್ಮಾನರು ಹೆಂಗಸರು ಆ ಕಡೆಯಿಂದ ಬರೋರು, ಆದರೆ ಅವರು ಬಂದು, ರಾಮು ನನಗೆ ಅಲ್ಲಿ ಇದನ್ನು ಹಾಕಿದೆ, ದುಡ್ಡು ನಿಮ್ಮ ಕೈಲಿ ಕೊಡ್ತೀನಿ, ನೀನೇ ತರಿಸ್ಕೊ ಅಂತ. ಅವನು ನನಗೆ ಹೇಳೋನು, ಇಸ್ಕೊಂಬರ್ರಿ ಅಂತ ಹೇಳೋನು. ನನ್ನ ಕೈಲಿ ಆಗಲ್ಲ ಅಂತ ನಾನು ನಾಟಕ ಆಯ್ದುಕೊಳ್ಳ. ಅವ್ರು ಹೋಗೋರು, ನಾನು ಆ ದುಡ್ಡನ್ನು ಬಾಯಿಗೆ ಹಾಕ್ಕೊಳ್ಳೋದು. ಆಮೇಲೆ 3rd ಕ್ಲಾಸ್ನೊಳಗೆ ಬರೋ ದುಡ್ಡೊಳಗೆ ರಾಮು, ಯಾಕೆಂದರೆ ಆ ನಾಟಕದ ಕಂಪ್ನಿಯವರೇ ಇವ್ರನ್ನ ಕಳಿಸೋರು, ಎಷ್ಟು ಜನ ಯಾರ್ಯಾರು ಅಂತವ, ಹೀಗೆ ಮಾಡಿ ಒಂದಿಷ್ಟು ದುಡ್ಡು ಹೊಡೆಯೋರು ನಾವು. ಅದರೊಳಗೆ ಅನ್ನ ತಿನ್ನೋದು ಹೀಗಿತ್ತು. ನನ್ನ ಸ್ನೇಹಿತ ರಾಜ ಅಂತ ಇದ್ದ, ನಮ್ಮೂರಿನವ್ರೇ, ಅವನು ತಿಪ್ಟು ಇದ್ರೊಳಗಿದ್ದ, ಎಲ್ಲಿ ಮೈಸೂರಲ್ಲಿದ್ದ. ಅವನು ಹೇಳ್ದ, ನೀನು ಇಲ್ಲಿದ್ದರೆ ನಿನಗೇನಿದ್ರು ಮಿಡ್ಲ್ ಸ್ಕೂಲ್ ಮೇಷ್ಟ್ರ ಆಗ್ತೀಯ, ಬಾರೋ ನಾನು ಕರ್ಕೊಂಡು ಹೋಗ್ತೀನಿ ಅಂದ. ನನಗೆ ಭಯ. ಅವನು ಹೇಳ್ದೆ, ನಾನು ಕರ್ಕೊಂಡು ಹೋಗ್ತೀನಿ ಬಾರೋ ಹಾಗೆ ಅಂತ. ಕರ್ಕೊಂಡು ಹೋದು. ಇಲ್ಲಿದ್ದಾಗ ಆ ಕೃಷ್ಣ ಅನ್ನೋರು ಬಹಳ ಇದೆಲ್ಲ ಮಾಡಿದ್ರಲ್ಲ, 5 ಡಿಬೇಟಲ್ಲಿ ಇದ್ರೊಳಗೆ ನಮ್ಗೊಂದು ಕೊಡಲಿಲ್ಲ. ಅವನೇನು ಹೇಳಿದ್ದ ಅಂದರೆ, ಇದು ನೀನು ಇದು ಮಾಡಬೇಡ, ಭಿಕ್ಷಾನ್ನ ಮಾಡಬೇಡ, ಸಿನಿಮಾ ಟಾಕೀಸ್ ಮಾಡಬೇಡ, ಇಲ್ಲೊಂದು ಹೋಟ್ಲನ್ನ ಅಲ್ಲ ಹಾಸ್ಟೆಲ್ ನಾವು ಮಾಡ್ತಾ ಇದ್ದೀವಿ, ಅಲ್ಲಿ ಅಡುಗೆ ಮಾಡು, ಫ್ರೀಯಾಗಿ ಊಟ ಮಾಡ್ತಾರೆ ಹಾಗೆ ಅಂತ. ಆದರೆ
ನನ್ನ ಕ್ಲಾಸ್ಮೇಟ್ಗೆ ನಾನು ಅಡುಗೆ ಮಾಡಿದ್ರೆ ಅವರು ಬಟ್ಟಯ್ಯ ಅಂತ ನನ್ನ ಅಂತಾರೆ ಅಂತ ಹೇಳಿದೆ. ಹಾಗಲ್ಲ ನಿನಗೆ ಮಾಡ್ತೀನಿ ಅಂತ ಅಂದು ನನಗೊಂದು ಡಿಬೇಟ್ನೊಳಗೆ ಫಸ್ಟ್ ಕ್ಲಾಸ ಮಾಡೋವನಿಗೆ ಒಂದು ಇದೆಲ್ಲ ಕೊಡಲಿಲ್ಲ. ಇಂಥ ಸ್ಥಿತಿ ಇತ್ತು. ಆವಾಗ ಈ ರಾಜ ಅನ್ನೋನು ಕರ್ಕೊಂಡು ಬಂದ, ಮೈಸೂರಿಗೆ ಹೋದ. ಆವಾಗ ಅದೆಂಥರೋ ಒಬ್ಬರಿದ್ರು ಸೇಂಡಿ, ಇವ್ರಿಗೆ ಸೇಂದಿ ಕೊಟ್ಟವ್ರಿಗೆ, ಅವ್ರು ಬೇರೆ ಇವ್ರು ಕಾಂಗ್ರೆಸ್ನವ್ರು ಬೇರೆ. ಈ ರಾಮು ಅವ್ರ ಹತ್ರಕ್ಕೆ ಹೋಗಿ ಅವ್ರಿಗೆ ಹೇಳ್ದ, ಇವರನ್ನ ಬಿಡಿಸು, ಇವರಿಗೆ ಟಿಕೆಟ್ ಕೊಡಿಸಿ ಅಂತ. ಅವರೇನು ಹೇಳಿದ್ರು, ನೀನೇನಾದ್ರು ಮಾಡಿದ್ರೆ ಕ್ಯಾರೆಕ್ಟರ್ ಬ್ಯಾಡ್ ಅಂತ ಬರೆದು ಬಿಡ್ತೀನಿ, ನಿನ್ನ ಜನ್ಮದಲ್ಲಿಗೆ ಯಾವ ಸ್ಕೂಲಿಗೂ ಸೇರಿಸಲ್ಲ ಅಂತ. ನನಗೆ ಭಯ ಆಯಿತು. ಈ ರಾಮು ಅವ್ರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಬಂದು, ಅವ್ರು ಬಂದು ಒಳ್ಳೆ ಜೋರಾಗಿ ಬಂದು, ಇವ್ರಿಗೆ ಆಗ್ತಾರಲ್ಲ ಬಂದವರು, ಇವರು, ಕೃಷ್ಣ, ನಮ್ಮ ಹುಡುಗನಿಗೆ ಕ್ಯಾರೆಕ್ಟರ್ ಬ್ಯಾಡ್ ಅಂತ ಬರೆದಿದ್ದೀಯಲ್ಲ, ಅದೇನೆಲ್ಲ ಬರೆದಿರೋದು, ಬರೀಲ್ಲ ನೋಡ್ತೀನಿ ಅಂದರೆ. ಅವರು, ಅಯ್ಯೋ ಇವರು ನಿಮ್ಮ ಪೈಕಿ ಅಂತ ತಿಳ್ಕೊಂಡ್ರ, ನನಗೇನು ಗೊತ್ತಿತ್ತು ಅಂತೂ ಕ್ಲಾರ್ಕನ್ನು ಬರೆದು ಕ್ಯಾರೆಕ್ಟರ್ ಗುಡ್ ಅಂತ ಇದು ಮಾಡಿ ಕೊಟ್ಬಿಡುವಪ್ಪ ಅಂತ ಇದ್ದು. 10 ನಿಮಿಷದೊಳಗೆ ಒಳ್ಳೆ ಕ್ಯಾರೆಕ್ಟರ್ ಬಂದ್ಬಿಡ್ತು. ಅಲ್ಲಿಂದ ಮೈಸೂರಿಗೆ ಬಂದೆ, ಇದಕ್ಕೆ ಹೋದೆ, ಶಾರದಾ ವಿಲಾಸ್ ಹೈಸ್ಕೂಲ್ ಅಂತ ಬಂದೆ. ಅಲ್ಲಿ ಒಂದು ಡಿಬೇಟ್ ಆಯಿತು. ಇಡೀ ಅವಾಗ 7 ಇದು ಹೈಸ್ಕೂಲ್ಗಳಿತ್ತು ಮೈಸೂರಲ್ಲಿ. 7 ಸ್ಕೂಲಲ್ಲಿ ನನ್ನನ್ನು ಕಳಿಸಿದ್ರೆ ಫಸ್ಟ್ ಪ್ರೈಸ್ ಬಂತು ನನಗೆ. ಮೊದಲಿಂದಲೂ ಸಾವು, ನಾನು, ನಮ್ಮ ತಾಯಿ, ನನ್ನ ಅಕ್ಕ ತಂಗಿಯರು, ಇದು ನಮ್ಮೂರಲ್ಲೂ ಪ್ಲೇಗ್ ಬಂದರೆ ಜನ ಬರೋದು, ಮನುಷ್ಯರು ಯಾಕೆ ಸಾಯ್ತಾರೆ ಅನ್ನೋದು ನನಗೆ ಇದು ಬಂತು. ಆಗ ಯಾಮುನಾಚಾರ್ಯರು ಅಂತ ಹಿಂಗೆ ಫಿಲಾಸಫಿ ಪ್ರೊಫೆಸರ್ ಇದ್ದರು. ಅವಾಗ ನಾನಿನ್ನೂ ಮಿಡ್ಲ್ ಸ್ಕೂಲ್ ಹುಡುಗ. ನಾನು ಹೋಗಿ ಮನುಷ್ಯರು ಯಾಕೆ ಸಾಯ್ತಾರೆ ಸರ್ ಅಂತ ಹೇಳಿದ್ರು. ಅವರು ಕಠೋಪನಿಷತ್ ಅಂತ ಇದೆ, ನೀವು ಕೇಳಿರ್ಬೋದು. ಅದು ಕಠೋಪನಿಷತ್ತಿನಲ್ಲಿ ಎಲ್ಲ ಇದೆ, ಓದು ನೀನು. ಯಾಕೆಂದರೆ ಅದರಲ್ಲಿ ಬರೋ ಇವನು ಯಮುನ್ನೇ ಹೋಗಿ ಕೇಳ್ತಾನೆ ಇದನ್ನ ಅಂತ ಹೇಳಿದ್ರು. ನಾನು ಓದಿದೆ, ಏನೋ ಕತೆ ಏನೋ ಚೆನ್ನಾಗಿತ್ತು, ಇನ್ನು ಉಳಿದದ್ದೇನೋ ಅರ್ಥವಾಗಲಿಲ್ಲ. ಅವ್ರು ಹೇಳಿದ್ರು, ನೋಡಪ್ಪ, ಇದು ಫಿಲಾಸಫಿನ ಸಿಸ್ಟಮ್ಯಾಟಿಕ್ ಆಗಿ ಓದಿದ್ರೆ ಮಾತ್ರ ಇದನಿಗೆ ಬರೋದು ಅಂದರು. ಹಾಗಾದ್ರೆ ಏನು ಅಂದರು, ನಿನ್ನ ಹೈಸ್ಕೂಲ್ ಮುಗಿದ ಮೇಲೆ ಇಲ್ಲಿ ಮಹಾರಾಜ ಕಾಲೇಜಲ್ಲಿ ಬಂದು ಇದನ್ನು ಮಾಡು, ನೀನು ಏನು ಫಿಲಾಸಫಿ ತಗೋ ಅಂತ. ಅವಾಗ ಆನರ್ಸ್ ಅಂತ ಇತ್ತು, 3 ವರ್ಷ ಆನರ್ಸು, 1 ವರ್ಷ ಇದು ನಾನು ಆ ರೀತಿಯಲ್ಲಿ ಮಾಡಿದೆ. ಎಷ್ಟು ಓದ್ತಾ ಇದ್ದೆ ನಾನು ಹಾಗೆ ಅಂತ ಅಂದರೆ, ದುಡ್ಡಿಗೆ ಬೇಕಲ್ಲ ನನಗೆ ಇದಕ್ಕೆ. ಹೀಗಾಗಿ ಈ ಆಹಾರ ಇಲ್ಲದೆ ಒಂದು ದಿವಸ ತಲೆ ಬಿದ್ದುಬಿಟ್ಟ ನಾನು ಇದರೊಳಗೆ. ಬೆಳಗ್ಗೆ ಎದ್ದು ಇದಕ್ಕೆ ಕಾಲೇಜ್ಗೆ ಹೋಗುವಾಗ ಬಿದ್ದುಬಿಟ್ಟ ಇದಕ್ಕೆಲ್ಲ ನಮಗೆ. ಆಮೇಲೆ ಯಾರೋ ಬಂದು ಇದು ಬೀಗದ ಕೈಲಿ ಮುಟ್ಸಿದ್ರು. ಅದು ಯಾವುದು ಅಂದರೆ ಇದ್ರ ಶಾಖೆ, ಅದು ಯಾವ ಶಾಖೆ ಹೇಳಿ? ಮೂರ್ಛೆ ಬಂದಿತ್ತ? ಮೂರ್ಛೆ ಬಿದ್ದ ಇವನಿಗೆ ಅಂತ ಹೇಳಿ. ಆಮೇಲೆ ನಾನು ಎದ್ದು, ಇಲ್ಲ ಮೂರ್ಛೆ ಅಲ್ಲ, ನನಗೆ ಆಹಾರವಿಲ್ಲ ಅಂತ ಹೇಳಿ. ಅಷ್ಟರೊಳಗೆ ಕೃಷ್ಣ ಅಂತ ಒಬ್ಬಿದ್ದ, ಅವನು ಸಂತೇಶ್ವರದಲ್ಲಿ ದ್ಯಾವಪ್ಪ ಮೇಷ್ಟ್ರು ಅಂತ ಇದ್ದರ ಮಗ ಅವನು ಅಷ್ಟೊತ್ತಿಗಾಗಲೇ ಓದಿ ಶಿವಮೊಗ್ಗದೊಳಗೆ ಇದಕ್ಕೆ ಬಂದ, ಏನು ಪ್ರೈವೇಟ್ ಹೈಸ್ಕೂಲ್ ಟೀಚರಾಗಿ ತುಂಬ ಸಂಪಾದನೆ ಮಾಡಿದ್ದ. ನಾನು ಹೀಗೆ ಬಿದ್ದಿದ್ದೀನಿ ಅಂತ ಎಲ್ಲ ಬಂದು ನೋಡಿ ಹೇಳಿದ, ನೀನು ತುಂಬ ಇದು ಪ್ರೈವೇಟ್ ಟ್ಯೂಷನ್ ಹೇಳಿ ನಿನಗೆ ರಾತ್ರಿ ನಿದ್ದೆ ಇರೋದಿಲ್ಲ,
ಇನ್ಮೇಲೆ ನಿನ್ನ ಪೀಳೆ ಬಿಟ್ಬಿಡು, ನಾನು ನಿನಗೆ ಎಷ್ಟು ಬೇಕು ಹೇಳಿ ಅಂತ ಅಂದ. ಅದಕ್ಕೆ ನಾನು 15 ರೂಪಾಯಿ ಸಾಕು ಅಂತೆ. ಪ್ರೈವೇಟ್ ಟ್ಯೂಷನ್ ಹೇಳೋದಿಲ್ಲ ನೀನು ಅಂತ ಹೇಳಿ ಪ್ರಮಾಣ ಮಾಡೋ ಹೇಳಿಲ್ಲ ಅಂತ. ಆ 15 ರೂಪಾಯಿನೊಳಗೆ ದಿನ ಇದು ಒಂದು ತಿಂಗಳಿಗೆ 2 ಇದು ಬೆಣ್ಣೆ ಮಾಡಿಕೊಂಡು ಅದನ್ನು ತುಪ್ಪ ಮಾಡಬೇಕು. ದಿನ ಹಾಲು ಕುಡಿಬೇಕು. ನೀನು ಟ್ಯೂಷನ್ ಮಾಡೋ ಕೂಡ್ದು. ನೀನೇನು ಓದ್ತೀಯೋ ಓದಬೇಕು, ಆಮೇಲೆ ಆರಾಮಾಗಿರಬೇಕು ನೀನು ಅಂತ. ಹಾಗೆ ಮಾಡಿ ನಾನು MAಲಿ ಫಸ್ಟ್ ಕ್ಲಾಸ್ ಬಂದೆ ನಾನು. ಸರಿ, ಹಾಗೆ ಮಾಡಿ ತಿಪ್ಟೂರ್ಗೆ ಇದಕ್ಕೆ ಹೋದೆ, ಹುಬ್ಬಳ್ಳಿಗೆ ಹೋದರೆ ನನಗೆ ಸೆಕ್ಸು ತುಂಬ ಇದಾಗಿ ಶುರು ಹೋಯಿತು. ವಯಸ್ಸು ಆಯ್ತೊಳಗೆ ಇದು ಏನು ಮಾಡೋದು, ಅದಕ್ಕೋಸ್ಕರವಾಗಿ ಮದುವೆ ಮಾಡ್ಕೊಂಬಿಡು ಅಂತ. ನನಗೆ ಸಾಕಾಯಿತು. ಎಷ್ಟು 181 ರೂಪಾಯಿ ಸಂಬಳ. ಹುಬ್ಬಳ್ಳಿಲಿ ಅವಾಗ 40 ರೂಪಾಯಿ ಒಂದು ಸಣ್ಣ ಮನೆಗೆ ಇತ್ತು. ಅದರೊಳಗೆ ಸಂಸಾರ ನಡೆಯುತ್ತೆ ಹಾಗೆ ಅಂತ ಇದು ಮಾಡಿದೆ. ಅಲ್ಲಿದ್ದವರು ಆಯಿತು ನಾವೆಲ್ಲ ಮಾಡ್ತಿಲ್ವೇ ಅಂದರು. ಸರಿ ಹೋದೆ, ಮದುವೆ ಮಾಡಿಕೊಂಡೆ. ಮದುವೆ ಮಾಡಿಕೊಂಡು ಮನೆಗೆ ಬಂದರೆ ಸಾಕಾಗ್ತಿರ್ಲಿಲ್ಲ. ಕುರ್ಚಿ ಇರಲಿಲ್ಲ. ಅಲ್ಲಿದೆಯಲ್ಲ ಕುರ್ಚಿ, ಕೃಷ್ಣ ಶಿವಮೊಗ್ಗದಿಂದ ಅಂಥದ್ದು ಕುರ್ಚಿ ತಂದು ಕೊಟ್ಟ. ಆಮೇಲೆ ಪ್ರತಿ ತಿಂಗಳು 25 ರೂಪಾಯಿ ಕಳಿಸ್ತಾ. ಅವನು ಹೇಳಿದ, ಮುಂದೆ ನಿನಗೆ ದೊಡ್ಡ ಕೆಲಸ ಆಗುತ್ತೆ, ಆವಾಗ ತೀರಿಸುವಂತೆ. ಅಲ್ಲಿ ತನಕ ಇದು ಮಾಡಿದೆ ಅಂತ. 2.5 ವರ್ಷ ಹೀಗೆ ಕೆಟ್ಟ. ತಿಂಗಳಿಗೆ 25 ರೂಪಾಯಿನಂತ ಅಲ್ಲೇ. ಆಮೇಲೆ ಹುಬ್ಬಳ್ಳಿಯಿಂದ ನನ್ನ ಕ್ಲಾಸ್ಮೇಟ್ ಹೇಳೋರು, ನೀನು ಇಷ್ಟು ಬುದ್ಧಿವಂತಾಗಿದ್ದೀಯಾ, ನೀನು ಯಾವುದಾದ್ರು ಯೂನಿವರ್ಸಿಟಿಗೆ ಸೇರ್ಕೋಬೇಕಾಗಿತ್ತು ಹಾಗೆ ಅಂತ ಹೇಳಿದರು. ಆವಾಗ ಅಮೇರಿಕಾದಲ್ಲಿ ಒಂದು ಇದು ಬಂತು, ಒಂದು ಸ್ಕೀಮ್ ಇತ್ತು. ಅದರೊಳಗೆ ಯಾರು ಇದು ಮಾಡಿದ್ರೆ ಬೆಸ್ಟ್ ಬರಬೇಕು, ಆಮೇಲೆ ಇವರನ್ನ ನೀವು ಸ್ಕಾಲರ್ಶಿಪ್ ಕಳಿಸಿದರೆ ಅವನನ್ನು ವಾಪಸ್ ಬಂದು ನಿಮ್ಮ ಇದರೊಳಗೆ ಮತ್ತೆ ಸೇರಿಸ್ಕೋಬೇಕು ಅಂತ ಒಂದು ಕಂಡೀಷನ್ನು ಅಂತ. ಯಾಕೆ ಹಾಗೆ ಮಾಡಿದ್ರು ಅಂದರೆ, ಎಲ್ಲೆಲ್ಲ ಓಡೋಗ್ಬಿಡ್ತಾರೆ, ನಮ್ಮ ಕ್ಲಾಸ್ನೊಳಗೆ ಹೋದವ್ರು ಬರೋದೇ ಇಲ್ಲ ಅಂತ ಅಂದರೆ ಎಲ್ಲ ಓಡೋಗ್ಬಿಡ್ತಾರೆ. ಅದಕ್ಕೆ ಅವನು ಅಲ್ಲೇ ಬರಬೇಕು ಅಂತ ಕಾನೂನು ಒಂದು. ಅಲ್ಲಿ 40 ಜನ ಬಂದಿದ್ದರು, ಪ್ರೊಫೆಸರ್ಸ್ಗಳು ಎಲ್ಲರೂ ಬಂದಿದ್ದರು. ಅದಕ್ಕೆಲ್ಲ ಕರ್ನಾಟಕ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಬಂದು ಅವರು ಯಾರನ್ನೂ ಸೆಲೆಕ್ಟ್ ಮಾಡಿಲ್ಲ, ನಾನು ಸೆಲೆಕ್ಟ್ ಮಾಡಿದ್ರು. ಒಂದು ಲೆಟರ್ ಬಂತು ಡೆಲ್ಲಿ ಅಮೇರಿಕನ್ ಎಂಬೆಸಿಯಿಂದ, ಇದರಲ್ಲಿ ನೀವು ಬಹಳ ಚೆನ್ನಾಗಿ ಎಲ್ಲ ಮಾಡಿದ್ದೀರಾ, ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೀವಿ, ಆದರೆ ನೀವು ಇವರಿಂದ ಪರ್ಮಿಷನ್ನು ಲೆಟರ್ ಇಲ್ಲದೆ ಹೋದರೂ ಕೊಡೋಕ್ಕಾಗಲ್ಲ ಅಂತ. ಅವಾಗ ಕರ್ಕಿ ಅಂತ ಒಬ್ಬರು ಪ್ರೊಫೆಸರ್ ಇದ್ದರು, ಅಲ್ಲ ಪ್ರಿನ್ಸಿಪಲ್ ಇದ್ದರು. ತುಂಬ ಒಳ್ಳೆ ಮನುಷ್ಯರು ಅವರು. ನಾನು ಕಂಡ್ರು ಬಹಳ ಪ್ರೀತಿ. ನಾನು ಅವರು ಕೂತು ಈಸ್ಥೆಟಿಕ್ಸು, ಸಾಹಿತ್ಯ ಎಲ್ಲ ಚೆನ್ನಾಗಿ ಚರ್ಚೆ. ಅಷ್ಟೊತ್ತಿಗೆ ನಾನು ಈ ಸಣ್ಣ ಇದನ್ನೆಲ್ಲ ಮಾಡಿದ್ದೆ, ಅದರ ಹೆಸರು ಏನೋ ಮರೀತೀನಿ, ಕತೆ ಬರೆದಿದ್ದೆ ನಾನು. ಗತಜನ್ಮ ಮಾಡಿದ್ದೆ ನಾನು, ಅದನ್ನು ಮಾಡಿದ್ದೆ. ಸರಿ, ಆಮೇಲೆ ಇದಕ್ಕೆ ಅಪ್ಲೈ ಮಾಡಿದೆ ನಾನು. ನನಗೇನು ಬರುತ್ತೆ ಇಲ್ಲೋ ಅಷ್ಟೊತ್ತಿಗೆ ನನ್ನ ತಂಗಿ ಬಂದಿದ್ಲು. ನನ್ನ ತಂಗಿಗೆ ನಾನು ಬಾಣಂತನ ಮಾಡಿದ್ದೆ. ನಾನು ನನ್ನ ಹೆಂಡತಿಗೂ ನನ್ನ ತಂಗಿಗೂ 15 ನಿಮಿಷ. ನನ್ನ ತಂಗಿ ಸೀನಿಯರು. ನಾನು ಇದಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದೆ. ನಾಡಗೌಡರು ಅಂತ ಇದ್ದರು, ಅವರು ಒಳ್ಳೆ ದೊಡ್ಡ ಜಮೀನ್ದಾರರು. ಅವರು ಹೇಳೋರು, ನಿಮ್ಮಂಥ ಬುದ್ಧಿವಂತರು ಇದಕ್ಕೆಲ್ಲನೂ ಇದು ಇಲ್ಲಿ ಯಾಕಿರಬೇಕು, ಯೂನಿವರ್ಸಿಟಿಗೆ ಹೋಗಬೇಕು, ಯಾರು ಸಾರ ಮಾಡ್ತಾರೆ ನನಗೆ ಅಂದರೆ.
ಇರಲಿ ನೋಡೋಣ ಅಂತ ಅಂದು ಒಂದ್ಸಲ ಏನು ಮಾಡಿಬಿಟ್ರು ಅವರು, ಮಂಡೇ ಪ್ರಿನ್ಸಿಪಲ್ಲು ಇವರು ರಜದಲ್ಲಿದ್ದರು, ಇವ್ರು ಇನ್ಕಮ್ ಪ್ರಿನ್ಸಿಪಲ್ ಇದ್ದರು. ಆವಾಗ ಇವ್ರೇನು ಮಾಡಿದ್ರು, ಇದು ನನ್ನ ಅಪ್ಲಿಕೇಶನ್ ಇದು ಮಾಡಿಬಿಟ್ರು, ಪ್ರಿನ್ಸಿಪಲ್ ಅಂತಲೇ ಹಾಕಿಬಿಟ್ಟು ಇದನ್ನೆಲ್ಲ ಹಾಕಿ ಕಳಿಸಿ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅಂತವ ಅದು ಮುಚ್ಚಬೇಕು, ಯಾಕೆಂದರೆ ಅವರು ಸುಳ್ಳು ಇದನ್ನು ಬರೆದಿದ್ದಾರೆ ಅಂತ. ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದ, ಅದ್ಯಾವುದೋ ರೈಲ್ವೇಸಲ್ಲಿ ಒಳ್ಳೆ ಚೆನ್ನಾಗಿ ಟೈಪ್ ಮಾಡೋನು, ಅವನು ಟೈಪ್ ಮಾಡಿ ಕಳಿಸಿದ್ರು. ಆಮೇಲೆ ಅಷ್ಟೊತ್ತಿಗೆ ನನ್ನ ತಂಗಿ, ನನ್ನ ಹೆಂಡತಿ ಇದಾಗಿದ್ಲಲ್ಲ, ಮದುವೆ ಆಗಿದ್ಲು, ಆಗಲೇ 1 ತಿಂಗಳು ಕಳೆದಿದ್ಲು. ಆಮೇಲೆ ನೀವು ಒಂದ್ಸಲಿನೂ ಮಗು ನೋಡೋಕ್ಕೂ ಬರಲಿಲ್ವಲ್ಲ ಅಂದರು. ನನ್ನ ತಂಗಿ ಅಲ್ಲಿದ್ಲು ಅವಾಗ ನೀನು ಹೋಗು, ನಾನು ನೋಡ್ಕೊತೀನಿ ಅಂತ ಹೇಳಿ ನನ್ನ ತಂಗಿಗೆ ಮಗುಗೆ ನಾನೇ ನೀರು ಹಾಕಿದೆ, ಎಲ್ಲ ಮಾಡ್ಕೊಳ್ಳೋದು. ಅವಳು ನಾನು ನೋಡ್ಕೊತೀನಿ ಹೋಗು ಅಂದ್ಲು. ನಾನು ಹೋದೆ, ಹೋಗಿ 8 ದಿವಸ ಇದ್ದೆ. ಅಲ್ಲಿಂದ ಅಲ್ಲಿ ತುರುವೇಕೆರೆಯಲ್ಲಿ ಒಳ್ಳೆ ಮೊಸರು ಸಿಕ್ಕುತ್ತೆ, ಅಲ್ಲ ಬೆಣ್ಣೆ ಸಿಕ್ಕುತ್ತೆ. ಅದನ್ನು ಕೊಂಡ್ಕೊಂಡು ಊರಿಗೆ ಸಂತೇಶ್ವರಕ್ಕೆ ಅಲ್ಲ ನಡುವಿನ ಕೆರೆಗೆ ಬಂದು ತುಪ್ಪ ಮಾಡಿಕೊಂಡು ತಂಗಿಗೆ ಅಂತ ತಗೊಂಡೋಗಿದ್ದ. ದಾರಿಲಿ ನಮ್ಮಪ್ಪ ಸಿಕ್ಬಿಟ್ರು. ಅವರು ಮಾಲೇಕಲ್ ತಿರುಪತಿ ಅಂತ ಇದೆ ಅಲ್ಲ, ಅಲ್ಲಿಗೆ ಹೋಗೋಕ್ಕೆ ತಿಪ್ಟೂರಿಂದ ಅರಸೀಕೆರೆಗೆ ಟ್ರೈನು, ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಸರಿ, ಅಷ್ಟೊತ್ತಿಗೆ ನಮ್ಮ ಇವರು ಯಾರೋ ಬಂದರು. ಬಂದರೆ ಇದೇನಿದು ತುಪ್ಪ ಅಂತ ಅವರು ನನ್ನ ಕಂಡ್ರೆ ಬಹಳ ಗೌರವ ಇದ್ದರು. ಯಾಕೆಂದರೆ ಅಲ್ಲಿ ನಾನು 3 ಕಲ್ಲೋ 6 ಕಲ್ಲೋ ಒಂದು ಮಠ ಇತ್ತು, ಅಲ್ಲಿ ಭಾಷಣ ಮಾಡಿದ್ದೆ. ಅವರು ನಾನು ಮಾತಾಡ್ಕೊಂಡಿದ್ರು. ಇವರು ಯಾತಕ್ಕೆ ಇದು ಅಂತಂದು, ಯಾರು ಲಲಿತನಿಗೆ ಅಂತ. ಅವನೇನು ಮಾಡ್ದ, ಇದು ಬಂದ್ಬಿಟ್ಟು ಅವ್ರ ಎದುರಿಗೆ, ನೋಡ್ರಿ ಇವನು ಅಪ್ಪನಿಗೆ ಕೊಡದೇನೆ ಯಾವುದೋ ಸೂಳೆ ಕೊಟ್ಟಿದ್ದಾನೆ ಇವನು ದುಡ್ಡ ಅಂದ್ಬಿಟ್ಟ. ಇವರು ಸೂಳೆ ಅನ್ನೋದು ನಂಬ್ಕೊಂಡ್ಬಿಟ್ರು. ಇವರು ಮಗಳಿಗೆ ಇವನು ಅಂದಿರೋದು. ಅವರು ನನ್ನ ಕೈಲಿ ಮಾತಾಡ್ದೆಲ್ಲ ಹೊರಟೆ ಹೋಗ್ಬಿಟ್ರು. ನಾನು ಮನೆಗೆ ಹೋದೆ, ರಾತ್ರಿ 10 ಗಂಟೆಗೆ ಹೋದೆ. 10 ಗಂಟೆಗೆ ಹೋದರೆ ನಂಗೆ ಒಂದು ಲೆಟರ್ ಬಂತು. ಇದೇನು ನೋಡು ಅಂತ ಅಂದರೆ, ನನ್ನ ಸರ್ದಾರ್ ಪಟೇಲ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ನಲ್ಲ ನಾನು, ಅದು ಅಪ್ಲಿಕೇಶನ್ ಇದನ್ನು ಬರೆದಿದ್ದಾರೆ. ಏನು ಇನ್ವಿಟೇಷನ್ ಅಲ್ಲ, ಇನ್ವಿಟೇಷನ್ ಅಲ್ಲ, ಏನು ಹೇಳ್ತಾರೆ, ಅಪಾಯಿಂಟ್ಮೆಂಟ್, ಇದಕ್ಕೆ ಪರೀಕ್ಷೆಗೆ ಕರೀತಾರೆ. ನೆಕ್ಸ್ಟ್ ಡೇ ಇದೆ, ನಾನು ಇಲ್ಲಿದ್ದೀನಿ, ಹೋಯ್ತು ನನ್ನ ಗತಿ ಅಂತ ಇದ್ದೆ. ಆವಾಗ ಈ ಅಪ್ಲಿಕೇಶನ್ ಕೊಟ್ಟಿದ್ರಲ್ಲ ನಾಡಗೌಡರು, ಅವ್ರ ಹತ್ರಕ್ಕೆ ಹೋದೆ. ಅವ್ರು ಯೋಚನೆ ಮಾಡಿ, ನೋಡಿ ನಾಳೆ ದಿವಸ ಇದಿರುತ್ತೆ, ಬೇರೆಯವರು ಬರ್ತಾರೆ, ನಿಮ್ಮ ಕತೆ ಹೋಯ್ತು ಅಂತ ತಿಳ್ಕೊಬೇಡಿ, ಒಂದು ವೈರ್ ಕೊಡಿ ನೀವು ಏನಾರು ನೋಡಿದ್ರೆ, ಅಕಸ್ಮಾತ್ ಅವರಿಂದ ನೀವು ಬುದ್ಧಿವಂತರಾಗಿದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಅವರೇ ಬರ್ಕೊಟ್ರು. ಟೆಲಿಫೋನ್ ಆಫೀಸ್ಗೆ ಹೋಗಿ ಇದನ್ನು ಕೊಟ್ಟು, ಟೆಲಿಫೋನ್ ಆಫೀಸಲ್ಲಿ ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟದಲ್ಲ, ಆಯಿತು ನೀವು ಹೋಗಿ ನೋಡೋಣ ಅಂತಂದರೆ, ನೆಕ್ಸ್ಟ್ ಮಾರ್ನಿಂಗು 26th ಈಸ್ ದಿ ಡೇ, ಈಸ್ ದಿ ಸೆಲೆಕ್ಷನ್, ವಿಲ್ ಯು ಅಪ್ಲೈ ಅಂದ್ರು, ವಿಲ್ ಯು ಅಟೆಂಡ್ ಅಂತ ಇದು ಬಂದ್ಬಿಡ್ತು. ನಾಡಗೌಡ್ರು ಹೋದೆ ಅಂದರೆ ಏನು ತೋರಿಸು, ಅವ್ರು ಯಾರೂ ಪ್ರಯೋಜನ ಇಲ್ಲ ಅಂತ ನಿಮ್ಮನ್ನು ಬಂತೋ ಇಲ್ಲೋ, ಇದು ನೀವು ಖಂಡಿತ ಗೆಲ್ತೀರ ಹೋಗಿ ಅಂದರು. ನಾನು ಹೋದೆ, ಸೆಲೆಕ್ಟೇ ಆಗೇ ಬಿಟ್ಟೆ. ನನಗೆ ಇಲ್ಲಿ 181 ಇತ್ತು,
ಅಲ್ಲಿ 250, ಇನ್ನು 6 ತಿಂಗಳಿಗೆ 650 ಹೊಸ ನ್ಯೂ ಇದ್ರದ್ದು ಬರುತ್ತಲ್ಲ, ದುಡ್ಡೆಲ್ಲ ಕೊಡೋ ಇರೋದಲ್ಲ, ಯಾವುದದು ಕಂಪ್ನಿ, ಅದು ಸೆಂಟ್ರಲ್ ಗೌರ್ಮೆಂಟದ್ದು. ಅವ್ರು ಹೇಳಿದರು ಅದರ ಪ್ರಕಾರ 650 ಆಗುತ್ತೆ ನಿಮಗೆ 6 ತಿಂಗಳಲ್ಲಿ ಅಂತ. ನಂಗೆ ಹಾಗೆ ಬಂದ್ಬಿಡ್ತು. ನನಗೆ ಒಂದೇನಾಯ್ತು ಅಂದರೆ ಅಲ್ಲಿ ತನಕ ಸರಿಯಾಗಿ ಊಟಕ್ಕೆ ಇರ್ತಿರ್ಲಿಲ್ಲ. ಹುಬ್ಬಳ್ಳಿಲಿದ್ದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಹಣ ಬಹಳ ತೊಂದರೆಯಲ್ಲಿದ್ದಲ್ಲ. ಅಲ್ಲಿಗೆ ಹೋದ ಮೇಲೆ ಹೆಲ್ತ್ ಬಂತು, ದಂಡ ಮಾಡೋದಕ್ಕೆ ಶುರು ಮಾಡಿದೆ, ಸಂಗೀತ ಕಲಿಯೋಕ್ಕೆ ಹೋಗಿ ಶುರು ಮಾಡಿದೆ, ಸಾಹಿತ್ಯ ಕಲಿಯೋಕ್ಕೆ ಶುರು ಮಾಡಿದೆ. ಅಲ್ಲಿ ಒಂದು ಇದಿತ್ತು, ಒಂದು ಡೈರಿ ಇತ್ತು. ಡೈರಿಲಿ ಹಸುಗೂ ನೋಡಿದೆ, ಇದು ಪಂಪ್ ಹಾಕಿ ಎಳ್ಕೊಳ್ತಾರಲ್ಲ ಅದನ್ನೆಲ್ಲ ನೋಡಿದೆ. ನನಗೆ ಹಾಗೇ ನಮ್ಮೂರಲ್ಲೂ ನಾನು ನೋಡಿದೆ. ಸೀತಮ್ಮ ಅಂತ ನಮ್ಮ ಮನೇಲೆ ಒಂದು ಇದಿತ್ತು, ಅದ್ರದ್ದು ಮಲೆಗೆ ನಾನು ಕೈ ಹಾಕಿದ್ದು ಮಾಡ್ತಾ ಇದ್ದೆ, ಅದು ಎಲ್ಲರೂ ಬಂತು. ಹೀಗಾಗಿ ತಬ್ಬಲಿಯೂ ನೀನಾದೆ ಮಗನೇ ಅನ್ನೋ ನಾಟಕ ಅಲ್ಲೇ ಕೂತ್ಕೊಂಡು ಬರ್ದೆ ನಾನು. ಹೀಗೆ ಒಂದೊಂದಾಗಿ ಬೆಳ್ಕೊಂಡು ಹೋದೆ ನಾನು. ಅಲ್ಲೇ ನಾನು ನನ್ನ ಟ್ರೂತ್ ಅಂಡ್ ಬ್ಯೂಟಿ ಅನ್ನೋದ್ರ ಮೇಲೆ ಫಿಲಾಸಫಿ ಬರೆದೆ. ಆಮೇಲೆ ಅದರಿಂದ PhD ಮಾಡಬೇಕು ಅಂತಲೂ ಮುಂದಕ್ಕೆ ಹೊರಟು ಅಂತ ನನ್ನ ಹೊರಗಡೆ ಜಡ್ಜೆ ಹೇಳಿದರು. ಅದಕ್ಕೆಲ್ಲ ಅದನ್ನು ಮಾಡಿದ್ರೆ ನೀನು ಬಾಂಬೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗ್ತೀಯ, ನೀನು ಯೂನಿವರ್ಸಿಟಿ ರಾಧಾಕೃಷ್ಣನ್ ಹಾಗೆ ಹೋಗುವಷ್ಟು ಕೆಪಾಸಿಟಿ ನಿನಗಿದೆ ಅಂತ ಪ್ರೋತ್ಸಾಹ ಕೊಟ್ಟರು. ನಾನು 2.5 ವರ್ಷ ಅದನ್ನೇ ಮಾಡಿದೆ. ಅಷ್ಟರೊಳಗೆ ಏನಾಗಿತ್ತು ಅಂದರೆ ವಂಶವೃಕ್ಷ ಇದನ್ನು ಇವ್ರಿಗೆ ಇವ್ರಿಗೆ ಈಗಿನ ಇವರು ಗೋವಿಂದರಾಯರು ಅಂತ ಇದ್ರು, ಅವ್ರಿಗೆ ಇದು ಮಾಡಿದ್ದೆ. ಅವರಿಗೆ ಕೊಟ್ಟು ನಾನು ರಿವೈಸ್ ಮಾಡಿಕೊಡಬೇಕು ನೀವು ಅಂದರು. ಮಾಡ್ತೀನಿ ಅಂತ ಅಂದು 2.5 ವರ್ಷ ಆದರೂ ರಿವೈಸ್ ಮಾಡೇ ಇಲ್ಲ ನಾನು. ಅವರೊಂದು ಸ್ವಲ್ಪ ಅಸಮಾಧಾನದಿಂದ ಕಾಗ್ದ ಬರೆದ್ರು. ಹೀಗೆ ನಾನು ಪಬ್ಲಿಷ್ ಮಾಡಿದ್ದೀನಿ, ಎಲ್ಲ ಎಲ್ಲಿ ಅಂತ ಕೇಳಿ. ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ 2 ನಾಟಕ ಬರೆದಿದ್ದೀನಲ್ಲ, ಭೀಮಕಾಯ ಆಮೇಲೆ ತಬ್ಬಲಿ ಮಾಡಿದ್ದಲ್ಲ, ಅದಕ್ಕೆ ಹೆಸರಿತ್ತಲ್ಲ. ಯಾಕೆ ಅಂತ ಜನವೆಲ್ಲ ಕೇಳ್ತಿದ್ದಾರೆ, ನನ್ನ ಯಾಕೆ ಹೀಗೆ ಸತಾಯಿಸ್ತೀರ ನೀವು ಅಂತ. ತಿದ್ದಿ ನೋಡುವಾಗ ನನಗನ್ನಿಸ್ಬಿಡ್ತು, ನನ್ನ ದಾರಿ ಸಾಹಿತ್ಯ, ಫಿಲಾಸಫಿ ಅಲ್ಲ ಹಾಗೆ ಅಂತ ಅಂದು ಒಂದೊಂದಾಗಿ ಎಷ್ಟೆಷ್ಟು ಬರೆದೆ ನಿಮಗೆ ಗೊತ್ತಿದೆ. ಆದರೆ ಒಂದೇನಾಗಿದೆ ನನ್ನ ಇದ್ರೊಳಗೆ ಅಂದರೆ, ನಾನು ಈ ಕ್ರಿಯೇಟಿವ್ ಇದನ್ನು ಬರೀತೀನಲ್ಲ ಕಾದಂಬರಿ, ಇದು ನನ್ನ ತಾಯಿಯಿಂದ ಬಂದದ್ದು. ಯಾಕೆಂದರೆ ನಮ್ಮ ತಾಯಿ ರಾಗಿ ಬೀಸುವಾಗ ಇದನ್ನು ಮಾಡಿದ್ಲು. ಏನು ಇದು ಗದಗಿನ ಭಾರತ ಅರ್ಥ ಹೇಳೋರು, ನನಗೆ ಅರ್ಥ ಹೇಳಿ ಕಳಿಸೋರು. ನೀನು ಯಾವತ್ತಾರು ಇದನ್ನ ಬರಿಬೇಕು ಕಣೋ ಅಂತಲ್ಲೆಲ್ಲ ಹೇಳಿದ್ರು. ನನ್ನ ತಲೆಗೆ ಬಂದ್ಬಿಡ್ತು. ಅಲ್ಲಿದ್ದದ್ದು ಮಹಾಭಾರತದೊಳಗಿರೋದು ಏನಿದೆ, ಅದೇ ಭೀಮ, ಅದೇ ಕೃಷ್ಣ, ಅದೇ ದ್ರೌಪದಿ, ಇದೇ ತಾನೇ. ಇವೆಲ್ಲರೂ ಮಾಡಿ ಪರ್ವ ಬರೆದ್ಬಿಟ್ಟೆ ನಾನು. ಪರ್ವ ಬರೆದೋನು ವರ್ಲ್ಡ್ ಇದು ಪ್ರಸಿದ್ಧನಾದ. ಎಷ್ಟು ಲಕ್ಷ ಪ್ರತಿಗಳು ಹೋಗಿದೆ, ಎಷ್ಟು ದೇಶದ. ನಮ್ಮ ಇವರಿದ್ದಾರಲ್ಲ, ಯಾರು ನಮ್ಮ ಈಗಿನ ಅವರು ಇದು ಈ ಪರ್ವನ ರಷ್ಯಾಗೆ ಟ್ರಾನ್ಸ್ಲೇಟರ್ ಮಾಡಿದ್ರು. ಆಮೇಲೆ ಏನಾಯಿತು, ಸಂಗೀತ ನನಗೆ ಬಹಳ ಖುಷಿ ಇತ್ತು. ಅದರೊಳಗೆಲ್ಲ ಸಂಗೀತ ಕಲಿತು 100 ಕಚೇರಿಗಳನ್ನು ಮಾಡಿ, ಸಂಗೀತ ಬಗ್ಗೆ ಪುಸ್ತಕಗಳನ್ನೆಲ್ಲ ಓದಿ, ಸಂಗೀತ ಎಲ್ಲನೂ ಮಾಡಿ ಮಂತ್ರ ಬರೆದೆ ನಾನು. ಅದಕ್ಕೆ ಚೈನಾದವರು ಬರೋದ್ರು. ಹೀಗೆ ನನ್ನ ಆಯುಷ್ಯ ಇದ್ರೊಳಗೆಲ್ಲನೂ ಮಾಡಿದ್ದೆಲ್ಲನೂ ಅದು
ಎಲ್ಲನೂ ಮಾಡಿದ್ದೆ ನಾನು. ಆದರೆ ರಾಮಾಯಣದ ಬಗ್ಗೆ ನಾನೇನೋ ಬರೆದಿರಲಿಲ್ಲ. ಹೇಗೆ ಬರಿಬೇಕು ಅಂತ ಯೋಚನೆ ಮಾಡಿದೆ. ರಾಮನ್ ಎಲ್ಲರೂ ಹೊಗಳಿದ್ದೆ ಎಲ್ಲ ಅದುವೆ. ನೋಡೋಣ ರಾಮನ ಕೃಷ್ಣ ಇವಳು ದ್ರೌಪದಿ ಹೇಗೆ ನೋಡ್ತಾಳೆ ಅಂತವ. ಅವನನ್ನು ರಾವಣನನ್ನು ಸುಟ್ಟಾದ ಮೇಲೆ ಇವನನ್ನು ಇದು ಮಾಡಬೇಕು ಅಲ್ವೋ. ಇವನು ಹೇಳಿದವನು ಹೇಳಿಬಿಟ್ಟ, ಇವನು ರಾಮ ಆ ಸೀತೆಗೆ, ಅವನು ರಾಮ ಅವನ ಅಂಥ ಲುಚ್ಛ ಅವನು, ನೀನು 1 ವರ್ಷ ಅವನ ಇದ್ರೊಳಗೆ ಹಡತದಲ್ಲಿ ಇದ್ದಾರೆ, ನಿನ್ನ ನಾನು ನಂಬುವುದಿಲ್ಲ ಅಂತ ಅಂದ. ನಂಬುದೇ ಇಲ್ಲ ಅಂತ ಅಂದ. ಅವಾಗ ಏನು ಮಾಡಬೇಕು ಅವಳು? ಬೆಂಕಿಗೆ ಇಳ್ತೀನಿ ಅಂತ ಹೊರಟ್ಲು ಅವಳು. ಅದಕ್ಕೆಲ್ಲನೂ ಹೋಗಿ ಅದಕ್ಕೆ ಬೆಂಕಿಗೆ ಇದನ್ನೆಲ್ಲ ಪ್ರದಕ್ಷಿಣೆ ಮಾಡಿ ಬೀಳಬೇಕು. ಅಷ್ಟರೊಳಗೆ ಲಕ್ಷ್ಮಣ ಬಂದ. ಲಕ್ಷ್ಮಣ ಎಳ್ಕೊಂಡು ಹೋಗಿ, ನೀನಂತೂ ಅವನನ್ನು ನಂಬ್ತೀಯ, ನೀ ಇಲ್ಲದೆ ಇರುವಾಗ ನೀನು ಬೇರೆ ಹೆಂಗಸನ್ನು ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ನನ್ನ ತಮ್ಮ ಗ್ಯಾರಂಟಿ ಅಂತ ನೀನು ಹೇಳ್ತೀಯ. ಯಾರು ನಿಜ? ಈಗ ಇಷ್ಟೆಲ್ಲ ನೆನಪುಗಳಿದೆ ನೀವು ಊರಿನ ಜೊತೆಗೆ. ಈಗ ಇದೇ ಊರಿನಲ್ಲಿ ನೀವು ದೊಡ್ಡ ಕಾದಂಬರಿಕಾರರಾಗಿ ಬೆಳೆದ, ಈಗ ನಿಮ್ಮ ಊರಿನಲ್ಲಿ ನಿಮಗೆ ಬಹಳ ದೊಡ್ಡ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸುತ್ತಮುತ್ತಲಿನ ಹಳ್ಳಿಗಳು ಎಲ್ಲ ಸೇರಿ. ಏನನ್ನಿಸ್ತಾ ಇದೆ ನಿಮಗೆ ಹುಟ್ಟೂರಿನ ಸನ್ಮಾನ ಪಡೆಯುವ ಈ ಹೊತ್ತಿನಲ್ಲಿ? ನಿಮ್ಮ ಭಾವನೆಗಳು ಏನು? ನನಗೆ ಒಂದೇನಾಗತ್ತೆ ಅಂದರೆ, ಇದು ನಮ್ಮ ಊರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಒಂದು ವಿದ್ಯಾಭ್ಯಾಸ ಅಂತ ಮಾಡಿದ್ರೆ ಅಲ್ಲಿ ಯಾವುದೋ ಒಂದು ಇವರಿದ್ದ ಒಂದು ಸ್ಕೂಲ್ ಮಾಡಿದ್ದಾರೆ. ಆ ಸ್ಕೂಲ್ನಲ್ಲಿರೋರು ಎಲ್ಲ ಸುತ್ತಮುತ್ತ ಹಳ್ಳಿಯವರು ಇದ್ರೊಳಗೆಲ್ಲನೂ ಅವರು, ನಾವೊಂದು ಸಂತೇಶ್ವರದೊಳಗೊಂದು ಲೈಬ್ರರಿನೂ ಮಾಡಿದ್ದು. ಆ ಪುಸ್ತಕನಾರು ಕೊಡ್ತೇವೆ ನೀವು ಓದಿ ಅಂದರೆ ಅವರು ಅದನ್ನು ಬೇಡ ನಮಗೆ ಅಂತ ಹೇಳೋರು. ಯಾಕೆಂದರೆ ಅವ್ರಿಗೆ ಓದಕ್ಕೆ ಇದೇ ಇಲ್ಲ. ಆದ್ದರಿಂದ ನಮ್ಮ ಇದು ಕೊಳಿತಾ ಇದೆ. ಆವಾಗ ಈ ಚನ್ನರಾಯಪಟ್ಟಣದಲ್ಲಿರೋ ಕೆಲವರು ಅಧಿಕಾರಿಗಳ ಹೆಂಡತಿಯರು ಒಂದು ಸಲಿಗೆ 50 ಪುಸ್ತಕ ತಗೊಂಡೋಗೋದು, ಓದೋದು, ವಾಪಸ್ ತರೋದು, ಈ ಸ್ಥಿತಿ ಒಳಗೆ ಇರೋದು. ಸೊ ಇದರೊಳಗೆ 2 ಇದು ಬಂತು. ಏನು ಇದು ಒಂದು ಜನನೇ ಜನ್ಮಭೂಮಿಶ್ಚ ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅದೇನಾಗುತ್ತೆ, ರಾಮ ಇದನ್ನು ಹೋಗ್ತಾನಲ್ಲ, ಇವನು ಹೇಳ್ತಾನಲ್ಲ, ಯಾರು ರಾಮನನ್ನ ಸೋಲಿಸ್ತಾನಲ್ಲ, ಅವಾಗ ಎಲ್ಲ ಆಗುತ್ತೆ. ಲಕ್ಷ್ಮಣ ಹೇಳ್ತಾನೆ, ಜನನೇ ಅಲ್ಲ ಬೇಡ, ಇಲ್ಲೇ ಇದ್ಬಿಡೋಣ, ಇಂಥ ಇದಿದೆ ಇಲ್ಲಿ, ಇದಕ್ಕೆ ಚಿನ್ನ ಅನ್ನೋದು ಇದೆ ಹಾಗೆ ಅಂತವ. ಅದಕ್ಕೆ ರಾಮ ಹೇಳ್ತಾನೆ, ಜನನೇ ಜನ್ಮಭೂಮಿಶ್ಚ. ಜನ್ಮಭೂಮಿ ಯಾವುದು ನನಗೆ? ಸಂತೇಶವರ ಜನನೇ. ಆಮೇಲೆ ಜನ್ಮಭೂಮಿಶ್ಚ ಅದು ಸ್ವರ್ಗಾದಪಿ ಬರೀಯಸಿ. ಯಾವುದು ಸ್ವರ್ಗ? ಅದು ಇದು ಚಿನ್ನ. ಅದಕ್ಕೋಸ್ಕರ ಇವನಿದ್ದು ಮಾಡ್ತದ್ದು. ಆದರೆ ಅದು ಅಂತ ಹೇಳಿ ಲಕ್ಷ್ಮಣನ ಅವನು ಕರ್ಕೊಂಡು ಹೋಗ್ತಾನೆ. ಹೀಗೆ ರಾಮಾಯಣ ಮಹಾಭಾರತಕ್ಕೆ ನಾನು ಹೊಸ ಇದನ್ನು ಮಾಡಿದ್ದೀನಿ. ಇದಕ್ಕೆ ಈ ಜನನೇ ಜನ್ಮಭೂಮಿಗೆ ನಾನು ಏನೇನು ಮಾಡಿದ್ದೀನಿ ಅನ್ನೋದೆಲ್ಲ ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ನೀರು ಇದಕ್ಕೆ ಬರೋಕ್ಕೆ ಎಷ್ಟು ವರ್ಷ ಇದು ಮಾಡಿದ್ದೇನೆ, ಯಾರ್ಯಾರು ಸಹಾಯ ಮಾಡಿದ್ದೇನೆ, ಅದು ಮಾಡೋಕ್ಕೆ ಶುರು ಮಾಡಿದ ಮೇಲೆ ಎಷ್ಟೋ ವರ್ಷ ಕಳೆದ ಮೇಲೆ, ಆಮೇಲೆ 4 ವರ್ಷದ ಕಾಲ ಯಾರ್ಯಾರನ್ನ ಹಿಡಿದು ಎಷ್ಟೋ ಸಹಾಯ ಮಾಡಿದ್ದಾರೆ. ಇನ್ನೂ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಇವರು ಮೊಟ್ಟಮೊದಲು ಇವ್ರು ಯಾರು ಇದು ಮಾಡಿದವರು, ಮೊಟ್ಟ ಮೊದಲು ಯಡಿಯೂರಪ್ಪನವ್ರು ಮಾಡಿದ್ರು.
ಯಡಿಯೂರಪ್ಪನವರು ಮಾಡಿದ ಅಪ್ಲಿಕೇಶನ್ ನಾನು ಕೊಟ್ಟೆ ಅವ್ರಿಗೆ, ಇದಕ್ಕೆಲ್ಲನೂ ಅವರು ತಕ್ಷಣ ಮಾಡೋರು. ಅವರು ಬಹಳ ಗಟ್ಟಿಗರು ಇದ್ರೊಳಗೆ. ಅಷ್ಟರೊಳಗೆ ಇದು ಕಾಯಿಲೆ ಬಂದ್ಬಿಡ್ತು, ಕೊರೋನಾ ಬಂತು. ಕಾಯಿಲೆ ಬಂದ್ಬಿಡ್ತು, ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವರು ಬಂದರು, ಯಾರು, ಬೊಮ್ಮಾಯಿ. ಬೊಮ್ಮಾಯಿ. ಆ ಬೊಮ್ಮಾಯಿಗೆ ಪರಿಚಯ ನಂಗಿರಲಿಲ್ಲ. ಆಗ ಇವರು ಈ ಭಟ್ರು ನಾನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ವಿಶ್ವೇಶ್ವರ ಭಟ್ರು ಅಂತ ಅಂದರು. ಆಮೇಲೆ ಹೋಗಿ ಭಟ್ರು ಅವ್ರಿಗೆಲ್ಲ ಪರಿಚಯ ಮಾಡಿಕೊಟ್ರು. ನನ್ನ ಪರಿಚಯ ಮಾಡಿಕೊಡುವಾಗ ಭಟ್ರು ಏನು ಹೇಳಿದ್ರು, ಇವರು ನೋಡಿ 13ನೇ ವಯಸ್ಸಿಗೆ ತಂದೆ ತೀರೋಗ್ಬಿಟ್ಟು, ತಾಯಿ ತೀರೋಗ್ಬಿಟ್ಟು, ಈ ತಂದೆ ಇಂಥವನು ಈ ಮಟ್ಟಕ್ಕೆ ಬಂದರು ಅಂತ ಅಂದರು. ಅವ್ರು ನಂದೆಲ್ಲ ಪುಸ್ತಕಗಳು ಓದಿದ್ದಾರೆ. ಬಂತು ಅಂತಂದ್ರೆ ಅವ್ರಿಗೇನೋ ಬಂದು ಹೀಗೆ ಬಂದು ನೀವು ಹೀಗೆ ಕೂತಿದ್ರು ಭುಜದ ಮೇಲೆ ಹೀಗೆಲ್ಲ ಮಾಡಿಕೊಂಡು ಇದ್ರೊಳಗೆ ಹೀಗೆ ಬಂದ್ರೇನಪ್ಪ ನೀನು ಅಂತ ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಅವ್ರ ಸ್ವಭಾವದುವೆ ಅಂತಂದ್ರು. ಅವ್ರ ಕಾಲದೊಳಗೆ ಇದು ಅದದ್ದು ಇದಕ್ಕೆ ಎಷ್ಟು ಕಷ್ಟ, ಯಾರ್ಯಾರಿಗೂ ಏನೇನು ಸಹಾಯ ಮಾಡಿದ್ದಾರೆ ಅನ್ನೋದೆಲ್ಲ ನಿಮಗೆ ಇದ್ದೆ, ಎಷ್ಟು ಹಣ ಇದು ಬಂತು, ಈಗ ಕೃಷ್ಣ ಪ್ರಸಾದ್ ಏನು ಮಾಡ್ದ, ಇನ್ನು ನನ್ನ ಮಗ ಇವನು ಅದು ಅದಕ್ಕೆಲ್ಲ ಓಡಾಡ್ದ, ಇಂಥವ್ರೆಲ್ಲ ಎಲ್ಲನೂ ಮಾಡಿ ಕೊನೆಗೆ ಈ ಮಟ್ಟಕ್ಕೆ ಬಂತು. ಇದು ಮುಖ್ಯವಾಗಿ ನಾನು ಯೋಚನೆ ಮಾಡಿದ್ದು, ನಮ್ಮೂರಿಗೆ ಬೇಕಾದದ್ದು ಒಂದು ನೀರಿನ ಪ್ರಶ್ನೆ. ಆ ನೀರಿಗೆ ಏನೇನು ಕಷ್ಟಗಳು ಇದು ಅವೆಲ್ಲ ಇಲ್ಲಿ ಇವ್ರ ಅಡ್ವರ್ಟೈಸ್ಮೆಂಟ್ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ಇದ್ರೊಳಗೆ ಎಲ್ಲನೂ. ಈಗ ಇನ್ನು ಈ ಭಾನುವಾರದ ದಿವಸ ಇದೆಲ್ಲ ನಡೆಯುತ್ತಲ್ಲ, ಅದರೊಳಗೆ ನೀವಂತೂ ಹೋಗ್ತೀರ. ಅದರೊಳಗೆ ಎಷ್ಟು ಜನ ಸೇರ್ತಾರೆ, ಯಾರು ಬರ್ತಾರೆ, ಏನೇನು ಇದಕ್ಕೆ ಭಾಷಣ, ಯಾರು ಸಹಾಯ ಮಾಡಿದ್ದಾರೆ, ಏನು ನನ್ನ ಹೆಲ್ತ್ ಮಾಡಿದವ್ರು ಯಾರು, ಇವರು ಡಾಕ್ಟ್ರು ಮಂಜುನಾಥ್ ಅಂತ. ಅವ್ರಿಗೆ ಅಸಿಸ್ಟೆಂಟ್ ಒಬ್ರು ಇದ್ರು, ಇವರು ಪ್ರಭಾವತಿ ಅಂತ ಇದ್ರು. ಆಮೇಲೆ ಇವರು ಎಲ್ಲ ಅವ್ರ ಹತ್ರ ಕರ್ಕೊಂಡೋಗೋದು ಎಲ್ಲನೂ ಈ ಸಹನ ಅವತ್ತು ಈ ಸಹನ ಅಲ್ಲಿ ಇರ್ತಾರೆ, ಇದೆಲ್ಲ ಮಾಡಿ. ಬರೀ ಅಷ್ಟೇ ಅಲ್ಲ, ಇನ್ನೂ 4 ದಿವಸ ಅದರಂತೆ ಇಷ್ಟು ನನಗಿನ್ನೂ ಏನೇನೋ ಪ್ಲ್ಯಾನ್ಗಳಿದೆ, ಅದೆಲ್ಲ ಹೇಳಬಾರ್ದು ಅದನ್ನು. ಅದೆಲ್ಲನೂ ಇದೆಲ್ಲ ಅದಕ್ಕೆ ಮುಖ್ಯಸ್ಥರು ಬೇರೆ ಬೇರೆ ಇದ್ದಾರೆ, ಆದರೆ ಮುಖ್ಯಸ್ಥರಾಗಿ ಇವರು ಈ ಕೆಲಸ ಮಾಡಿಕೊಂಡಿದ್ದಾರೆ. ಅಲ್ಲ ಇದೆ ನನಗೆ ಇನ್ನೊಂದೇನಿದೆ ಅಂದರೆ, ನಾನು ಬಹಳ ಕಷ್ಟಪಟ್ಟು ಅನ್ನ ಬಟ್ಟೆ ಇಲ್ಲದೆ ಇದ್ದು ಹೇಗೋ ನಾನು ಇದೆಲ್ಲ ಮಾಡಿಕೊಂಡಿದ್ದೇನೆ. ಈಗ ಆ ಥರದ ಅನುಭವ ಬೇರೆಯವ್ರಿಗೇನೂ ಆಗಲ್ಲ. ಆದರೆ ನಾನು ಸಹಾಯ ಮಾಡಬೇಕು ಅಂತ ಇದೆ. ಒಂದು ಪ್ಲ್ಯಾನ್ ಏನಿದೆ ಅಂತ ಅಂದರೆ, ಒಂದು ಸಂಘವನ್ನು ಏರ್ಪಡಿಸ್ತೀನಿ, ನಾನೇ ಅಧ್ಯಕ್ಷ. ಅದರೊಳಗೆ ಈ ಯಾರು PUCನ ಚೆನ್ನಾಗಿ ಇದು ಎಂಜಿನಿಯರಿಂಗಲ್ಲಿ ಸೀಟ್ ಕೊಡೋಕ್ಕೆ ಆಗಿ ಕೈಲಿ ದುಡ್ಡಿಲ್ಲದೆ ಇರುವಾಗ ಎಲ್ಲ ಜಾತಿಯಲ್ಲೂ ಅಂಥವ್ರು ಇದ್ದಾರೆ, ಅದರಲ್ಲಿ ಇರ್ತಾರಲ್ಲ, ಅಂಥವ್ರನ್ನ ಹುಡುಕಿ ಅವ್ರಿಗೆ ಒಂದೊಂದು ಸ್ಕಾಲರ್ಶಿಪ್ ಕೊಡಬೇಕು. ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡಬೇಕು. ಯಾಕೆಂದರೆ ನಾನು ಬದುಕಿರೋ ತನಕ ನಂಗೆ ರಾಯಲ್ಟಿ ಬಂದೇ ಬರುತ್ತೆ. ಅದಕ್ಕೆ ಖರ್ಚು ಮಾಡಬೇಕು. ವಿದ್ಯಕ್ಕೋಸ್ಕರವಾಗಿ ಇದಕ್ಕೋಸ್ಕರವಾಗಿ ಅಂತ ನಾನು ಅದನ್ನೇ ಮಾಡಬೇಕು ಅಂತ ನಾನು ಇದು ಮಾಡಿಕೊಂಡಿದ್ದೇನೆ ಪ್ಲ್ಯಾನು. ಅದು ಯೋಚನೆ ಮಾಡಬೇಕು, ಅದೆಲ್ಲ ಯೋಚನೆ ಮಾಡಬೇಕು. ಆದರೆ ಖಂಡಿತವಾಗಿ ನಾನು ಯಾವುದೊಂದು ಪ್ಲ್ಯಾನ್ ಮಾಡ್ತೀನೋ ನಾನು ಅದರಿಂದ ಬಿಡಲ್ಲ. ನನಗೆ ಹಣದ ಮೇಲೆ ಆಸೆ ಇಲ್ಲ. ಚಿಕ್ಕ ವಯಸ್ಸಲ್ಲಿತ್ತು, ತಿನ್ನೋಕ್ಕಿಲ್ಲದೆ ಇರುವಂಥ ಕಾಲದಲ್ಲಿ. ಕ್ರಮೇಣ ಬಂತು ನನಗೆ. ಈಗ ನನಗೆ ಹಣದ ಮೇಲೆ ಖಂಡಿತವಾಗಿಯೂ ಆಸೆ ಇಲ್ಲ. ಇರುವುದನ್ನು ದಾನ ಮಾಡಿ ಒಂದು ದಿವಸ ಹೊರಟೋದು. ಪಾಪ ಪ್ರಾಣ ನನಗೆ ನಂಬಿಕೆನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು
ನಮ್ಮ ನಾಡಿನ ಶ್ರೇಷ್ಠ ಕಾದಂಬರಿಕಾರ SL ಭೈರಪ್ಪನವರ ಅವರು ವಿಶ್ವವಾಣಿ ಜೊತೆ ಸುದೀರ್ಘವಾಗಿ ತಮ್ಮ ನೆನಪುಗಳನ್ನು ಹಂಚಿಕೊಂಡ್ರು. ತಮ್ಮ ಹುಟ್ಟೂರಿನ ಸನ್ಮಾನದ ಸಂತೋಷದಲ್ಲಿ ಅವರಿದ್ದಾರೆ. ಈ ಸಂತೋಷದಲ್ಲಿ ನಾವೆಲ್ಲ ನಾಡಿನ ಜನರೆಲ್ಲ ಪಾಲ್ಗೊಳ್ಳೋಣ. ವಿಶ್ವವಾಣಿ ಪರವಾಗಿ, ಈ ನಾಡಿನ ಪರವಾಗಿ ಅವರಿಗೊಂದು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.